ह्यनेकम् विविध विषय धर्मग्राहि मुक्ते क्षणानां प्रणत भय विहन्त्र ब्रह्म यत्तन्नतोऽस्मि प्रज्ञा वैशाखवेधक्षुभित जलनिधेर्वेदनाम्नोऽन्तरस्थम् भूतान्यालोक्यमग्नान्यविरत जननग्राहघोरे समुद्रे कारुण्यादुग्धधारामृतमिदममरैर्दुर्लभं भूतहेतोः तं पूज्याभिपूज्यं परमगुरुममुं पादपादैर्नतोऽस्मि यत्प्रज्ञालोकभासा यत्प्रज्ञालोकभासा प्रतिहति मगमत शान्तमोहान्धकारः मज्जोन्मज्जच्च घोरे ह्यसकृदुपजनोदन्वतित्रासने मे यत्पादाश्रितानां श्रुतिशमविनयः प्राप्तिरग्र्याह्यमोघाः तत्पादो पावनीयो भवभयविनुतौ सर्वभावैर्नमस्ये स्थिरचरनिकरव्यापिभिर्व्याप्य लोकान् भुक्त्वा भोगांस्तविष्टान् मायया भोज्यजन्यः मायया सङ्घातुरीयं परममृतमजं ब्रह्म यत्तन्नतोऽस्मि स्वेन सूक्ष्मान् सर्वानेतान् स्वात्मनि स्थापयित्वा वित्त्वा सर्वान् विशेषान् विगतगुणगणः पापसूनस्तुरीयः स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यतो वन्दे भगवन्तो पुनः पुनः श्रीमच्छङ्करभगवत्पूज्यपादगुरुभ्यो नमः वन्दे सच्चिदानन्दं यतिवर्यं महामतिं वेदवेदान्तताज्ञं सद्गुरुं प्रणतोऽस्म्यहं सदाहं सम्प्रदायज्ञं प्रियवीन्द्रं सदाश्रयं सद्गुरुं सत्यानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुं नमः भगवो ब्रह्म ಭಾಷ್ಯ ಓದಿದ್ವಾ 319 ಓದ್ಬೇಕಲ್ವಾ 68 69 70ನೇ ಶ್ಲೋಕ ಅದಕ್ಕೆ ಭಾಷ್ಯ ಬರಿಬೇಕಾದ್ರೆ ಭಾಷ್ಯಕಾರರು 68ನೇ ಶ್ಲೋಕಕ್ಕೆ ಭಾಷ್ಯ ಬರೀಲೇ ಇಲ್ಲ 69 70ಕ್ಕೆ ಬರೀತಾ ಇದ್ದಾರೆ ಯಥಾ ಮಾಯಾಮಯ ಮಾಯಾವಿನ ಯಃ ಕೃತಃ ಇಲ್ಲ ಮಾಯಾಮಯ ಮಾಯಾವಿನ ಯಃ ಕೃತಃ ಮಾಯಾವಿನ ಯಃ ಕೃತಃ ನಿರ್ಮಿತಕಃ ಮಂತ್ರೌಷಧ್ಯಾದಿಭಿಃ ನಿಷ್ಪಾದಿತಃ ಯಥಾ ಮಾಯಾ ಇದೆ ಭಾಷ್ಯಕಾರ ಯಥಾ ತಗೊಳ್ಳೇ ಇಲ್ಲ ಇದೆ ಈ ಭಾಷ್ಯಕಾರರು ಬೇರೆ ಭಾಷ್ಯಕಾರರಿಗೆ ತುಂಬಾ ಡಿಫರೆನ್ಸು ಮೂಲ ಪದ ತಗೊಳ್ಳೋದಿಲ್ಲ ಎಷ್ಟೋ ಬಿಟ್ಬಿಡ್ತಾರೆ ಪರಶಾರ್ಥ ಬರೆಯೋದಿಲ್ಲ ಆಮೇಲೆ ವಿವರಣೆ ತುಂಬಾ ಕಮ್ಮಿ ಸಾಲದ ವಿವರಣೆ ಇದನ್ನು ನೋಡಿಯೇ ಸ್ವಾಮಿಗಳು ಮಾಂಡೂಕ್ಯ ರಹಸ್ಯ ವಿವೃತಿ ಅಂತ ಹೇಳ್ಬಿಟ್ಟು 600 ಪೇಜಿನ ಒಂದು ಸಂಸ್ಕೃತ ಗ್ರಂಥ ಬರೆದಿದ್ದಾರೆ ಅದ್ಭುತ ಗ್ರಂಥ ಅದು ಅದನ್ನು ಓದಿಬಿಟ್ರೆ ಕುಣಿತಿರ್ತಾರೆ ಅಂಥ ವಿಚಾರ ಹೆಂಗಿದೆ ಅಂದ್ರೆ ಪ್ರಖರತೆ ಆ ಆಳ ಆ ಡೆಪ್ತಿಗೆ ವಿಚಾರದ ಆಳ ಅದು ಏನು ಐಕ್ಯ ಗುರುಗಳದು ಅದು ಲೋಕೋತ್ತರ ಅದು ಮಾಯಾಮಯವಾದ ಅಂದ್ರೆ ಮಾಯಾವಿಯಿಂದ ಉಂಟಾದದ್ದಾದ ಕೃತ ಅಂದ್ರೆ ಉಂಟಾದು ಮಾಡಲ್ಪಟ್ಟದ್ದು ತೋರ್ಕೊಂಡದ್ದು ಮಾಯೆಯಿಂದ ಉಂಟಾದದ್ದು ಅಂದ್ರೆ ಅರ್ಥಾತ್ ಮಾಯಿಂದ ತೋರಿದ್ದು ಮಾಯಿಂದ ಕಲ್ಪಿತವಾದದ್ದು ಅಷ್ಟೇ ಅರ್ಥ ಇನ್ನು ಮಾಯೆ ಅದು ಇಲ್ಲದ್ದಾದ ಅವಿದ್ಯಮಾನಸ್ಯ ಆಖ್ಯ ಯಾವುದು ಇಲ್ಲದ್ದೋ ಆ ತೋರಿಕೆಗೆ ಮಾಯೆ ಅಂತ ಆದ್ರಿಂದ ಇಲ್ಲದ್ರಿಂದ ಉಂಟಾದದ್ದು ಶಬ್ದಕ್ಕೆ ಅರ್ಥ ಏನಾಗುತ್ತೆ ಇಲ್ಲದ್ರಿಂದ ಏನು ಉಂಟಾಗಲ್ಲ ಇಲ್ಲದ್ರಿಂದ ಉಂಟಾದದ್ದು ಅಂದ್ರೆ ಇಲ್ಲದ್ರಿಂದ ತೋರ್ತಾ ಇರೋದು ಇದು ಆಕಾಶ ನೀಲಿ ಅಲ್ಲದ್ದಾದರೂ ನೀಲಿಯಾಗಿ ತೋರುತ್ತೆ ನೀಲಿ ಇಲ್ಲ ಅದರಲ್ಲಿ ನೀಲಿ ಬಣ್ಣವಲ್ಲದ ಆಕಾಶವು ದೂರಕ್ಕೆ ನೀಲಿಯಾಗಿ ತೋರುವ ಹಾಗೆ ಈ ಪರಮಾತ್ಮನು ಮಾಯೆಯಿಂದ ಆಗಿರ್ತಕ್ಕಂತಹ ಒಂದು ತೋರಿಕೆಯಿಂದ ಈ ರೀತಿ ತೋರ್ತಾನೆ ಅಥವಾ ಮಾಯಾವಿ ಮಾಡುವ ಮಾಯೆಯಿಂದ ಏನೋ ಒಂದು ಉಂಟಾಗುತ್ತೆ ಮಾಯಾವಿ ಒಂದು ಆನೆ ಮಾಡಿದ್ರೆ
ಒಂದು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ರೆ, ಗಿಡ ಮರ ಮಾಡಿದ್ರೆ, ಮಾಯಾವಿ ಮಾಡಿದಾಗ ಮಾಯಿಂದ ತೋರಿದ್ದದು. ಇನ್ನೊಂದು ನಿರ್ಮಿತಕಃ ಓದಿ. ನಿರ್ಮಿತಕಃ ಮಂತ್ರ ಔಷಧ್ಯಾದಿಭಿ ನಿಷ್ಪಾದಿತ. ನಂತರ ಔಷಧ್ಯಾದಿಭಿಃ ನಿಷ್ಪಾದಿತ. ನಿರ್ಮಿತಕ ಅದನ್ನ ಹೆಣ್ಣು ಹೇಳಿದಲ್ಲ, ಈ ಸೆಲ್ಸ್ ತಗೊಂಡು ಮಾಡ್ತಾರಲ್ಲ, ಹಾಗೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಕಾಣುತ್ತೆ. ಮಂತ್ರ ಔಷಧಿ ಮುಂತಾದಗಳಿಂದ ತಯಾರು ಮಾಡಿದ್ದಾಗಿರೋ ಮನುಷ್ಯ. ಆ ಮನುಷ್ಯ ಅದಕ್ಕೆ ಅವನಿಗೆ ಪಿಶಾಚಿ ಕಥೆ ಹೇಳಿದ್ನಲ್ಲ, ಒಂಚೊಮ್ಮೆ ಇಬ್ರು ಬ್ರಾಹ್ಮಣ ಇಬ್ರು ಹೆಂಡತಿ ಇದ್ದು ಯಾರು ಗೊತ್ತೇ ಆಗಲ್ಲ, ಡಿಟೋ ಸೇಮ್ ಆಗಿರ್ತಾರೆ. ಆ ಸೆಲ್ಸಿನ ಮಾಡ್ತಾರಲ್ಲ, ಆ ಸೆಲ್ಸಿನ ಮಾಡಿದ್ರೆ ತುಂಬಾ ಖರ್ಚಾಗತ್ತಂತೆ. ಇವತ್ತಿನ ಮಾಡೋಕ್ಕೆ ಕೋಟ್ಯಾಂತರ ಖರ್ಚಾಗತ್ತಂತೆ. ಸದ್ದಾಮ್ ಹುಸೇನ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದಂತೆ, ತಂದೆ ಇನ್ನೊಂದು ಪ್ರತಿಕೃತಿ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ದ ಅಂತ ಏನೋ ಕಥೆ ಹೇಳ್ತಿದ್ದ. ನಿಜವೋ ಸುಳ್ಳೋ ಗೊತ್ತಿಲ್ಲ ಅಂತಾರಪ್ಪ. ಏನೇ ಆಗಲಿ, ಒಟ್ಟು ಸೆಲ್ಸಿಂದ ಮಾಡುವಂತಹ ಮಂತ್ರ ಔಷಧ್ಯಾದಿಗಳಿಂದ ಮಾಡುವಂತಹ ಮನುಷ್ಯ. ಅದು ಕೂಡ ಇದೇ ಮೂಲವೇ ಸುಳ್ಳಾದ್ಮೇಲೆ ಈ ಸೆಲ್ಸಿಂದ ಮಾಡಿದೆ ಅಂತ ನಿಜ ಆಗತ್ತೆ ಅಲ್ವಾ? ಕಾರಣವೇ ಸುಳ್ಳಾದ್ಮೇಲೆ ಕಾರ್ಯ ನಿಜ ಆಗತ್ತಾ? ಸ್ವಪ್ನ ಮಾಯಾ ನಿರ್ಮಿತಕಾಃ ಅಂಡಜಾದಯಃ ಜೀವಾಃ ಯಥಾ ಜಾಯಂತೆ ಮ್ರಿಯಂತೆ ಚ ಯಥಾ ಮನುಷ್ಯಾದಿ ಲಕ್ಷಣಾಃ ಅವಿದ್ಯಮಾನಾ ಏವ ಚಿತ್ತ ವಿಕಲ್ಪನಾ ಮಾತ್ರಾಃ ಇತ್ಯರ್ಥಃ. ಇಲ್ಲಿ ತಗೊಂಡ್ರು ನಿರ್ಮಿದು ಸ್ವಪ್ನ ಮಾಯಾ ತಗೊಂಡ್ರು. ಇಲ್ಲಿ ಈ ಎರಡನೇ ವಾಕ್ಯದ ಸ್ವಪ್ನ ಸೇರಿಸ್ಕೊಂಡ್ರು. ಅಂದ್ರೆ 68ನೇ ಶ್ಲೋಕದ ಅರ್ಥ ತಗೊಂಡ್ರು. ಮೇಲಿನ ವಾಕ್ಯದಲ್ಲಿ 68ನೇ ಶ್ಲೋಕ ತಗೊಳ್ಳಿಲ್ಲ. ಹೇಗೆ ಆ ಮಾಯಾವಿಯಿಂದ ಆದದ್ದು ಮಂತ್ರೌಷಧಿಗಳಿಂದ ಆದಂತಹ ಮನುಷ್ಯ ಹೇಗೋ, ಅದೇ ರೀತಿ ಸ್ವಪ್ನದಲ್ಲಿ ಉಂಟಾದ ಅದು ನಮ್ಮ ಒಪ್ಕೊಂಡಿದ್ದೀವಿ. ಕನಸಿನಲ್ಲಿ ತೋರಿದ್ದೆಲ್ಲ ಸುಳ್ಳು ಅನ್ನೋದನ್ನ ಲೋಕದ ಆಬಾಲ ವೃದ್ಧರು ಒಪ್ಕೊಂಡಿದ್ದಾರೆ. ಅಜಾವಿಪಾಲ ಪಂಡಿತ ಪರ್ಯಂತ ಅದು ಎಲ್ಲರೂ ಒಪ್ಕೊಂಡಿದ್ದಾರೆ. ಆಡು ಕಾಯೋರು, ಕುರಿ ಕಾಯೋರು, ಹುಡುಗರು, ದೊಡ್ಡವರು, ವಿದ್ವಾಂಸರು ಎಲ್ಲರೂ ಸ್ವಪ್ನ ಸುಳ್ಳು, ಸ್ವಪ್ನ ತೋರಿಕೆ, ನಮ್ಮೊಳಗೆ ನಮ್ಮ ಮನಸ್ಸಿನಲ್ಲೇ ಕಾಲ್ಪನಿಕವಾಗಿ ಉಂಟಾದದ್ದು, ತಾತ್ಕಾಲಿಕವಾಗಿ ಉಂಟಾದದ್ದು ಅನ್ನೋದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ. ಸ್ವಪ್ನದ ವಿಷಯಕ್ಕೆ ಯಾರು ಎರಡು ಮಾತಾಡೋಲ್ಲ. ಹಾಗೆ ಮಾಯಾ ಉತ್ಪನ್ನ, ನಿರ್ಮಿತಕ ಉತ್ಪನ್ನ, ಇವುಗಳಿಂದ ಉಂಟಾಗಿರುವ ಅಂಡಜ, ಸ್ವೇದಜ, ಉದ್ಭಿಜ್ಜ, ಜರಾಯುಜ ಅಂತ 4 ತರಹ ಜೀವರಾಶಿಗಳು. ಈ ಜೀವರು ಹೇಗೆ ಹುಟ್ಟತ್ವೆ ಅಂತ ಒಂದು ಶಬ್ದ ಪ್ರತ್ಯಯ, ಶಬ್ದ ಪ್ರತ್ಯಯ ಉಂಟು. ಹುಟ್ಟತ್ವೆ ಅಂತ ಶಬ್ದ ಆಗ್ತಕ್ಕಂಥ ಒಂದು ಪ್ರತ್ಯಯ. ಹಾಗೆ ಮ್ರಿಯಂತೆ ಇದು ಶಬ್ದ ಪ್ರತ್ಯಯ. ಹುಟ್ತಾ ಇದ್ದಾರೆ ಶಬ್ದ, ಅದಕ್ಕೊಂದು ಅರಿವು. ಸಾಯ್ತಾ ಇದ್ದಾರೆ ಅಂತ ಒಂದು ಶಬ್ದ, ಅದಕ್ಕಂಥ ಒಂದು ಅರಿವು. ಈ ಅರಿವು ಆಗ್ತಾ ಇರುತ್ತೆ. ಆ ಮೂರಲ್ಲೂ ಸ್ವಪ್ನ, ಮಾಯಾ, ನಿರ್ಮಿತಕದಲ್ಲಿ ಹೇಗಾಗುತ್ತದೆಯೋ ಇದು ದಾಷ್ಟಾಂತಿಕ. ಅದೇ ರೀತಿ ಜಾಗೃತಿನಲ್ಲಿ ತೋರುವಂತಹ ಮನುಷ್ಯಾದಿ ರೂಪವಾಗಿರ್ತಕ್ಕಂತಹ ಪ್ರಾಣಿಗಳು, ಪಕ್ಷಿಗಳು, ಪಶುಗಳು, ಪದಾರ್ಥಗಳು ಏನೇನಿದೆಯೋ ಎಚ್ಚರದಲ್ಲಿ ಅದೆಲ್ಲ ಅವಿದ್ಯಮಾನ ಏವಾ, ಎಲ್ಲಕ್ಕೂ ಸೇರಿಸಿ ಒಂದು ಶ್ರೀಕಾರ ಸುತ್ತಾ ಇದ್ದಾರೆ ಭಾಷ್ಯಕಾರರು. ಜಾಗೃತ ತೋರುವಂಥ ಎಲ್ಲಾ ಪದಾರ್ಥವು ಎಂಥದ್ದು? ಅವಿದ್ಯಮಾನ ಏವಾ, ಇಲ್ಲದೇ ಇರುವಂಥವುಗಳೇ, ತೋರಿಕೆ ಮಾತ್ರಗಳೇ, ಕಲ್ಪನಾ ಮಾತ್ರವುಗಳೇ, ಬರೀ ಭ್ರಾಂತಿಯಿಂದ ಉಂಟಾದವು. ಇದನ್ನು ತುಂಬಾ ಕಷ್ಟ ಒಪ್ಕೊಳ್ಳೋದು. ಇದೆಲ್ಲ ಇಲ್ಲ, ತೋರಿಕೆ, ಭ್ರಾಂತಿ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಒಪ್ಕೊಳ್ಳೋಕ್ಕೆ. ಮನಸ್ಸು ಮುಂಚೆ ಒಪ್ಕೊಳ್ಳಲ್ಲ. ಏನು ಕಟ್ತಾ ಇದ್ದಾರೆ ಶಬ್ದ ಹೌದಾ? ಅದೇ ಹಾಕೋಣ, ಸುಮ್ಮನೆ ಹಾಕೋ ಬಾ, ಅದೇ ಹಾಕೋಣ. ಮನುಷ್ಯ ರೂಪ ಆಗತಕ್ಕಂತಹ ಪದಾರ್ಥಗಳು ಅವಿದ್ಯಮಾನ ಬರೀ ತೋರಿಕೆಗಳೇ ಆಗಿದೆಯೋ. ಅದಾದ್ರೆ ಏನು? ಚಿತ್ತ ವಿಕಲ್ಪನಾ ಮಾತ್ರ, ಚಿತ್ತದ ವಿಕಲ್ಪನಾ ಮಾತ್ರ. ವಿಕಲ್ಪನಾ ಶಬ್ದಕ್ಕೂ ಅದೇ ಅರ್ಥ. ಮಾಯೆಗೆ ಏನರ್ಥವೋ, ತೋರಿಕೆ ಕಡೆಯಿಂದ ಮಾಯೆ, ಬುದ್ಧಿ ಕಡೆಯಿಂದ ವಿಕಲ್ಪ. ವಿವಿಧಂ ಕಲ್ಪಯತಿ ಇತಿ ವಿಕಲ್ಪ. ನಾನಾ ಪ್ರಕಾರವಾಗಿ ಇಮೇಜ್ ಮಾಡ್ಕೊಳುತ್ತೆ, ಊಹೆ ಮಾಡ್ಕೊಳುತ್ತೆ, ಕಲ್ಪಿಸ್ಕೊಳುತ್ತೆ. ಅದು ವಿಕಲ್ಪನಾ ಮಾತ್ರ. ಆ ಮಾತ್ರ ಸ್ಫೂರ್ತಿ ಇದೆಯಲ್ಲ ಅದಷ್ಟೇ. ಮಾತ್ರ ಸ್ಫೂರ್ತಿ ಏನು ಹೇಳುತ್ತೆ? ಕಲ್ಪನಾ ಮಾತ್ರವೇನು, ಕಲ್ಪನಾ ಕಾಲದಲ್ಲಿ ಮಾತ್ರ ತೋರ್ತಾ ಇರುತ್ತೆ. ಕಲ್ಪನೆ ಬಿಟ್ಕೊಳ್ಳೆ ಇರೋದೇ ಇಲ್ಲ. ಹೇಗೆ ಮನೋಲೋಕ, ಮನೋರಾಜ್ಯ ಇದೆಯಲ್ಲ, ಮನೋರಾಜ್ಯ, ನೀನು ಮನೋರಾಜ್ಯದಲ್ಲಿ ಆ ಲಹರಿಯಲ್ಲೇ ಹೋಗ್ತಾ ಇದ್ದೆ ಅದೇನೇನೋ ತೋರ್ತಾ ಇರುತ್ತೆ. ಆ ಯೋಚನೆ ಮಾಡೋದನ್ನ, ಕಲ್ಪನೆ ಮಾಡೋದನ್ನ ಬಿಟ್ಬಿಟ್ರೆ ಅದೆಲ್ಲ ಉದುರೋಗುತ್ತೆ. ಅದೇ ರೀತಿ ಈ ಪ್ರಪಂಚವೂ ಕೂಡ ನಿಮ್ಮ ಮನೋಕಲ್ಪನಾ ಮಾತ್ರ, ಮನೋರಾಜ್ಯ ಮಾತ್ರ, ನಿಜವಾಗಿರುವಂಥವುಗಳಲ್ಲ. ನಿಮ್ಮ ಮನಸ್ಸನ್ನು ಬಿಟ್ಟು ಪ್ರಪಂಚವಿಲ್ಲ,
ಆ ಆತ್ಮನ ಬಿಟ್ಟು ಮನಸ್ಸಿಲ್ಲ. ಆತ್ಮನಿಗೆ ಮನಸ್ತ್ವ ಪ್ರಪಂಚತ್ವ ಅವಿದ್ಯೆಯಿಂದ ತೋರ್ತಾ ಇರೋದು ಹೊರತು ವಸ್ತುತಃ ಮನಸ್ಸು ಅಲ್ಲ, ಆತ್ಮ ಪ್ರಪಂಚವೂ ಅಲ್ಲ. ಯಾವಾಗಲೂ ನಿತ್ಯ ನಿರ್ವಿಶೇಷವಾಗಿ ಅದ್ವಿತೀಯವಾಗಿಯೇ ಇರ್ತಕ್ಕದ್ದು ಎಲ್ಲವೂ ಕೂಡ ಯಾವಾಗಲೂ ಹಾಗೆ ಇರೋದು. ಇದೇ ಪರಮಾರ್ಥ. ಇದನ್ನು ಮುಂದೆ ಹೇಳ್ತಾರೆ, ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ಅಲ್ಟಿಮೇಟ್ ಸ್ಟೇಟ್ಮೆಂಟ್ ಇದು, ಕೊನೆಯ ಇದು ಸಂದೇಶ ಓಡಪಾದದ್ದು ಅಲ್ಟಿಮೇಟ್ ಸಂದೇಶ. ನ ಕಶ್ಚಿತ್ ಜಾಯತೆ ಜೀವಃ ಸಂಭವಃ ಅಸ್ಯ ನ ವಿದ್ಯತೆ ಏತತ್ ತತ್ ಉತ್ತಮಂ ಸತ್ಯಂ ಯತ್ರ ಕಿಂಚಿತ್ ನ ಜಾಯತೆ. 16 ಪದ ನೋಡ್ರಪ್ಪ. ಜಗತ್ತಿನವರ, ಈ ಪ್ರಪಂಚದಲ್ಲಿರ್ತಕ್ಕಂಥ ಜನರುಗಳೆಲ್ಲ ಕೇಳ್ರಿ, ಇದು ನನ್ನ ಸಂದೇಶ. ಇದು ಯಾವ ಒಬ್ಬ ಜೀವನು ಎಲ್ಲೂ ಹುಟ್ಟುತ್ತಲಿಲ್ಲ, ಯಾವನಿಗೂ ಹುಟ್ಟಿಲ್ಲ. ನ ಕಶ್ಚಿಜ್ಜ, ಕಶ್ಚಿ ಶಬ್ದದಿಂದ ಬ್ರಾಹ್ಮಣರು ಮಾತ್ರ ಅಂತ ಅನ್ಕೋಬೇಡಿ, ಕ್ಷತ್ರಿಯರು ವೈಶ್ಯರು ಅನ್ಕೋಬೇಡಿ, ಭಾರತೀಯರು ಅಂತ ಅನ್ಕೋಬೇಡಿ. ಇಡೀ ಪ್ರಪಂಚವೇ ಹುಟ್ಟಿಲ್ಲ. ಯಾವಾಗಲೂ ಪ್ರಪಂಚ ಇಲ್ಲ, ಯಾವಾಗಲೂ ಜನರಿಲ್ಲ, ಯಾವಾಗಲೂ ಪದಾರ್ಥವಿಲ್ಲ, ಯಾವಾಗಲೂ ಏನೂ ಇಲ್ಲ. ಇರೋದೆಲ್ಲ ಅದೊಂದೇ. ಅಷ್ಟೇ ಅಲ್ಲ, ಹೊಂದೋದು ಇಲ್ಲ. ಸಂಭವ ಅಂದ್ರೆ ಹೊಂದೋದು. ಹುಟ್ಟು ಹೊಂದಬೇಕಾದ್ರೆ ಏನೇನಬೇಕು ಹೇಳಿ? ಹುಟ್ಟು ಹೊಂದಬೇಕಾದ್ರೆ ಪರಿಚ್ಛಿನ್ನವಾಗಿರ್ಬೇಕು, ಸಾವಯವ ಆಗಿರ್ಬೇಕು, ಧರ್ಮ ಇರಬೇಕು, ಮತ್ತು ಕಾಲದೇಶದಿಂದ ಕೂಡ್ಕೊಂಡಿದ್ದ ಇರಬೇಕು, ಆ ಕಾಲದ ಆಧಾರ ಇರಬೇಕು. ಇಷ್ಟಿದ್ದ ಹುಟ್ಟತ್ತೆ. ಒಂದು ಕಾಲದೇಶ ಇದ್ದು, ಪರಿಚ್ಛಿನ್ನವಾಗಿದ್ದು, ಸಾವಯವವಾಗಿದ್ದು, ಧರ್ಮಾಧರ್ಮ ಕೂಡ್ಕೊಂಡಿದ್ದೆ ಅದಕ್ಕೊಂದು ಹುಟ್ಟು, ಒಂದು ತೋರಿಕೆ ಬರುತ್ತೆ. ಆದರೆ ಆ ತತ್ವ ಪರಿಚ್ಛಿನ್ನವಲ್ಲ, ಅದಕ್ಕೆ ಧರ್ಮಾಧರ್ಮ ಸಂಬಂಧವಿಲ್ಲ, ಅದಕ್ಕೆ ಅವಯವಗಳೇ ಇಲ್ಲ. ಕಾಲದೇಶ ಅದಕ್ಕೆ ಹೆಂಗೆ ಹುಟ್ಟು ಹೊಂದತ್ತೆ? ಹೇಗೆ ತಾನೆ ಹುಟ್ಟತ್ತೆ? ಅದು ನಿರವಯವಾದ, ಕೂಟಸ್ಥವಾದ, ಅವಿಕ್ರಿಯವಾದ, ಚಿನ್ಮಾತ್ರವಾದ, ಚಿದೇವ ಚಿನ್ಮಾತ್ರ ಆ ತತ್ವಕ್ಕೆ, ಆ ಸ್ವರೂಪಕ್ಕೆ ಹುಟ್ಟುವುದು ಹೇಗೂ ಹೊಂದೋದಿಲ್ಲ. ಎಲ್ಲೂ ಏನು ಹುಟ್ಟೋದಿಲ್ಲ, ಹುಟ್ಟುಕೊಂಡು ಹೊಂದೋದೇ ಇಲ್ಲ. ನಿಮ್ಮ ಅನುಭವ ನೋಡ್ಕೊಳ್ಳಿ, ನಿಮ್ಮ ಸ್ವರೂಪ ಪರೀಕ್ಷೆ ಮಾಡ್ಕೊಳ್ಳಿ. ನನಗೆ ಹುಟ್ಟಿದೆಯಾ, ನಾನು ಹುಟ್ಟಿದ್ದೀನಾ ಅಂತ ನೀವು ಪ್ರಶ್ನೆ ಹಾಕ್ಕೊಂಡು, ಹುಟ್ಟುವುದು ಅಂದ್ರೆ ಏನು, ನಾನು ಅಂದ್ರೆ ಯಾವುದು, ಈ 2 ಪದ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ನಾನು ಹುಟ್ಟಿದ್ದೀನಿ ಅನ್ನೋ ವಾಕ್ಯಕ್ಕೆ ಅರ್ಥ ಆಗುತ್ತೆ. ನಾನು ಹುಟ್ಟಿದ್ದೇನೆ ಅಂತ ಹೇಳಿ 2 ಪದದ ಒಂದು ವಾಕ್ಯ. ಈ 2 ಪದದಲ್ಲಿ ಯಾವುದಕ್ಕೆ ಸ್ಟ್ರೆಸ್ ಮಾಡಬೇಕೋ, ನಾನು ಅನ್ನೋ ಪದಕ್ಕೆ ಸ್ಟ್ರೆಸ್ ಮಾಡಬೇಕಾ, ಹುಟ್ಟಿದ್ದೇನೆ ಸ್ಟ್ರೆಸ್ ಮಾಡಬೇಕು, ಅದೇ 2ಕ್ಕೂ ಸ್ಟ್ರೆಸ್ ಮಾಡಬೇಕಾ ಅಂತ ನೋಡ್ಕೊಳ್ಳಿ. ಅದು ಹುಟ್ಟಿದ್ದೇನೆ ಒತ್ತು ಕೊಟ್ರೆ ಹುಟ್ಟೋದು ಅನ್ನೋದು ಹೇಗಾಗುತ್ತೆ ನೋಡ್ಕೊಳ್ಳಿ. ನಾನು ಅನ್ನೋ ಪದಕ್ಕೆ ನಾನು ಅನ್ನೋದು ಯಾವುದು ನೋಡ್ಕೊಳ್ಳಿ. ನಾನು ನಾನಾಗೇ ಇರಬೇಕು, ಆ ನಿಯಮ ಬಿಡಬಾರ್ದು. ನಾನು ಒಂದು ನಂದಾಗಬಾರ್ದು. ಯಾವಾಗಲಾದರೂ ಎಲ್ಲಾದರೂ ಹೇಗಾದರೂ ನಂದು ಅಂತ ಆಯಿತು ಅಂತಾದರೆ ಅದು ನಾನು ಅಂದ್ಕೊಂಡಾಗಲೂ ಅದು ನಾನಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಾನು ತಂತ ಇರುವಂತ, ನಾನು ಕೂತಿದ್ದೀನಿ ಅಂತಂದಾಗ ಕೂತ ದೇಹವನ್ನು ನಾನು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಹೌದಾನೆ? ಕೂತ ದೇಹವನ್ನು ನಾನು ಅಂತ, ದೇಹ ಕೂತಿದೆಯೋ ನಾನು ಕೂತಿದ್ದೀನೋ ಅಥವಾ ನನ್ನ ದೇಹ ಕೂತಿದೆಯೋ ಅಂತ ಯೋಚನೆ ಮಾಡಿದ್ರೆ 3ರಲ್ಲಿ ದೇಹ ಕೂತಿದೇನೋ ಒಪ್ಪಿಗೆ, ಅಭಿಮಾನಿನ ನನ್ನ ದೇಹ ಕೂತಿದೆ ಅಂತ ಒಪ್ಪಿಗೆ. ಅದೇ ನಾನು ಕೂತಿದ್ದೀನಿ ಅನ್ನೋದು ಹೊಂದಲ್ಲ. ಯಾಕೆಂದ್ರೆ ನಾನು ಕೂತಿದ್ದೀನಿ ಅನ್ನೋದನ್ನು ನೋಡ್ತಾ ಇರುವ ಅನುಭವಕ್ಕೆ ಕೂರುವಿಕೆಯ ಕ್ರಿಯಾ ಸಂಬಂಧ ಆಗೋಲ್ಲ. ನಾನು ಕೂತಿದ್ದೀನಿ ಗೊತ್ತಾಗ್ತಿದೆ. ಯಾವ ಅನುಭವಕ್ಕೆ, ಅವಗತಿಗೆ ಕೂತದ್ದರ ಅನುಭವವು ಅವಗತಿಯು ಉಂಟಾಗ್ತಿದೆಯೋ ಅದು ಕೂತಿಲ್ಲ, ಅದು ಕೂರೋದು ಇಲ್ಲ. ಹಾಗಾದ್ರೆ ನಾನು ದೇಹವಲ್ಲ, ಹಾಗಾದ್ರೆ ನಾನು ಇಂದ್ರಿಯವೋ, ನನ್ನ ಇಂದ್ರಿಯವೋ ಏನು ಅಂದ್ರೆ, ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ ಇದೆಲ್ಲಕ್ಕೂ ಸಾಕ್ಷಿಯಾದ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸದಾನಂದ ರೂಪ ಶಿವೋ, ಅದೇ ಅನುಭವ. ಕಲ್ಪನೆ ಇಲ್ಲದ ಅಮಂಗಳ ಅದ ಶಿವಾದ ಕಲ್ಪನೆ ಅಮಂಗಳ, ಅದಿಲ್ಲದ್ದಾದ ಸನ್ಮಾತ್ರವಾದ ಚಿನ್ಮಾತ್ರ ಸ್ವರೂಪನೆ ಅಂತ ಅಲ್ಲಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಸಂಭವ ಅಂದ್ರೆ ಅದರ ಒಂದು ಇದು ಆಪ್ಷನ್, ಹುಟ್ಟುವ ಒಂದು ಸಂದರ್ಭವೂ ಕೂಡ ಅದಕ್ಕಿಲ್ಲ, ಹೊಂದೋದು ಇಲ್ಲ. ಏತತ್ವ ಇದಿಲ್ಲ.
ಕೇಳಿಸ್ತಿಲ್ಲ. ಸಾಧ್ಯತೆ ಸಾಧ್ಯತೆ ಕರೆಕ್ಟ್. ಸಾಧ್ಯತೆಯೂ ಇಲ್ಲ. ಹೌದು, ಸಂಭವ ಸಾಧ್ಯತೆಯೂ ಇಲ್ಲ. ಇದೆಯಲ್ಲ ಅದು ಅದು ಉತ್ತಮವಾದ ಸತ್ಯ. ಉತ್ತರ ಉತ್ತಮ ಇದು ಅಲ್ಟಿಮೇಟ್ ಪರಮ ಸತ್ಯ, ಪರಮಾರ್ಥ ಸತ್ಯ. ಯಾವುದು? ಯತ್ರ ಕಿಂಚಿನ್ ನ ಜಾಯತೆ. ಯಾವ ಅನುಭವದಲ್ಲಿ ನೆಲೆ ನಿಂತವನಿಗೆ, ಯಾವ ಅನುಭವದಲ್ಲಿ ನೋಡ್ತಿರುವ ಮಹಾತ್ಮನಿಗೆ ಏನು ಹುಟ್ಟುತ್ತಿರಲಿಲ್ಲ, ಯಾವುದಕ್ಕೂ ಹುಟ್ಟಿಲ್ಲ. ನಾನು ಹುಟ್ಟಿಲ್ಲ ಅಷ್ಟೇ ಅಲ್ಲ, ದೇಹಾದಿಗಳೂ ಹುಟ್ಟಿಲ್ಲ, ಪ್ರಪಂಚವೂ ಹುಟ್ಟಿಲ್ಲ, ಎಲ್ಲ ಕಲ್ಪಿತ. ಸ್ವಪ್ನ ಪ್ರಪಂಚ, ಸ್ವಪ್ನ ದೇಹ, ಸ್ವಪ್ನ ಪದಾರ್ಥ ಕಲ್ಪಿತವೋ. ಈ ದೇಹ, ಈ ದೇಹ ಪ್ರಪಂಚ, ಇಲ್ಲಿ ಎಲ್ಲವೂ ಕಲ್ಪಿತವಾದ. ಕಲ್ಪನೆಗೆ ಹುಟ್ಟುವ ಅರ್ಥ ಏನು? ಕಲ್ಪನೆ ಬರೀ ಕಲ್ಪನೆಯಲ್ಲಿಯೇ ತೋರ್ತಾ ಇರೋದೇ ಹೊರತು ಕಲ್ಪನೆಗೆ ಅಸ್ತಿತ್ವ ಇಲ್ಲ, ಕಲ್ಪನೆ ವಸ್ತು ಅಲ್ಲ. ಹಾಗಾದ್ರಿಂದ ಎಲ್ಲೂ ಯಾವುದೂ ಹೇಗೂ ಹುಟ್ಟುವುದಿಲ್ಲದ್ದು, ಯಾವುದಕ್ಕೂ ಯಾವಾಗಲೂ ಹೇಗೂ ಹುಟ್ಟುವುದಿಲ್ಲ. ಇರೋದೆಲ್ಲ ಅದು ಒಂದೇ ಪರಮಾರ್ಥ ತತ್ವ. ಇರೋದು ಅಂದ್ಕೊಂಡ್ರೆ ಇವಾಗ ಇರೋದು ಅನ್ನೋದೇ ಏನಿಲ್ಲ ಅಂದ್ರೆ ಅದು ಒಂದೇ ಅನ್ನೋದು ಅಲ್ಲ. ಒಂದೇನು ಆ ಪದವು ಆ ವಾಕ್ಯವೂ ಅಲ್ಲಿ ಬರಲ್ಲ. ಇದು ಉತ್ತಮ. ಎಲ್ಲಿ ಯಾವುದೂ ಹುಟ್ಟೋದಿಲ್ಲ ಅನ್ನೋದೇನಿದೆ ಇದೇ ಉತ್ತಮ ಸತ್ಯ, ಪರಮ ಸತ್ಯ, ಪರಮಾರ್ಥ ಸತ್ಯ. ವ್ಯವಹಾರ ಸತ್ಯ ವಿಷಯೇ ಜೀವಾನಾಂ ಜನ್ಮ ಮರಣಾದಿ ಸ್ವಪ್ನಾದಿ ಜೀವವತ್ ಇತ್ಯುಕ್ತಂ. ಸ್ವಪ್ನಾದಿ ಜೀವವತ್. ನೋಡಿ, ಶಂಕರಾಚಾರ್ಯರು ಕೂಡ ವ್ಯವಹಾರ ಪರಮಾರ್ಥ ವಿಭಾಗ ಮಾಡ್ಕೊಂಡಿದ್ದಾರೆ. ನಮ್ಮ ಸ್ವಾಮಿಗಳ ಹತ್ರ ಒಬ್ಬರು ವೇದಾಂತಿಗಳು ಬಂದು ಆಕ್ಷೇಪ ಮಾಡಿದ್ರಂತೆ, ಏನು ನೀವು ಕತ್ತಿಗೆ ಬಂದ್ಬಿಟ್ರೆ ವ್ಯವಹಾರ ಅನ್ಬಿಡ್ತೀರಾ, ಈಗ ಹೋದ್ರೆ ವಿಜಯ ಪರಮಾರ್ಥ ಅಂತ ಎರಡು ಬಾಕ್ಸ್ ಇಟ್ಕೊಂಡ್ಬಿಟ್ಟಿದ್ರ, ತಪ್ಪಿಸ್ಕೊಂಡ್ಬಿಡ್ತೀರಾ ಹಾಗೆ ಅಂತ. ಅಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ನಾವು ಏನೇನು ಮಾತಾಡ್ತೀವೋ ಏನೇನು ಹೇಳಿ ಅಷ್ಟು ವ್ಯವಹಾರವೇ. ಪರಮಾರ್ಥದಲ್ಲಿ ಏನು ಮಾತಾಡೋಕ್ಕಿಲ್ಲ, ಅಲ್ಲಿ ಹೇಳೋಕ್ಕಿಲ್ಲ, ಕೇಳೋಕ್ಕಿಲ್ಲ, ವ್ಯವಹಾರ ಇಲ್ಲ, ಅಲ್ಲಿ ಏನು ನಡೆಯೋದಿಲ್ಲ. ಈ ಒಂದು ನಿಯಮ ನಮಗ್ ಮಾತ್ರ ಅಲ್ಲ, ಈ ಒಂದು ಬೌದ್ಧರಿಗೂ ಸಾಂಖ್ಯರಿಗೂ ವೈಶೇಷಿಕರಿಗೂ ಎಲ್ಲರಿಗೂ ಇದು ಇಟ್ಕೊಳ್ಳೇಬೇಕು. ವ್ಯವಹಾರ ಅಂತ ಇಟ್ಕೊಳ್ಳೋದೇನೆ ತಮ್ಮ ಸತ್ಯವನ್ನು ತೋರಿಸ್ಕೊಳಕ್ ಆಗೋದೇ ಇಲ್ಲ. ಹಾಗಾದ್ರಿಂದ ಜನ್ಮ ಮರಣಾದಿ, ಹುಟ್ಟು ಸಾವು ಮೊದಲಾದ, ಅಂದ್ರೆ ಹುಟ್ಟು ಮೊದಲನೇದು, ಸಾವು ಕೊನೆಯದು. ಇನ್ ಬಿಟ್ವೀನ್ ಅನೇಕ ವಿಕಾರ ಇದೆ. ವರ್ಧತೆ, ಕ್ಷೀಯತೆ, ಅಪಕ್ಷೀಯತೆ, ಪರಿಣಮತೆ ಇತ್ಯಾದಿ ವಿಕಾರಗಳಿದೆಯಲ್ಲ, ಎಲ್ಲವೂ ಕೂಡ ಸ್ವಪ್ನ ಜೀವಾದಿಗಳು. ಕನಸಿನಲ್ಲಿ ತೋರುವಂಥ ಜೀವಾದಿಗಳು. ಆ ಜೀವ ಹುಟ್ಕೊಂಡ, ಆ ಜೀವಕ್ಕೊಂದು ಶರೀರ, ಆ ಶರೀರದ ಬೆಳವಣಿಗೆ, ಅದರ ಇದು ವಿಕಾರ, ಅದರ ಕ್ಷೀಣವಾಗುವಿಕೆ, ಅದರ ರೂಪ, ಏನೇನಂದ್ರೂ ಕೂಡ ಎಲ್ಲ ಸ್ವಪ್ನ ಅನ್ನುವ ಒಂದು ಒಳಗೆ, ಅದರೊಳಗೆ ತೋರ್ತದೆ. ಅದರಂತೆಯೇ ಈ ಜೀವರುಗಳ ಜನ್ಮ ಮರಣಾದಿಗಳಾಗ್ತಾ ಇರೋದು ವ್ಯವಹಾರ ವಿಷಯದಲ್ಲಿ ಹೊಂದತ್ತೆ, ತೋರತ್ತೆ, ಇದೇನು ಒಪ್ಕೊಂಡಿದ್ದೀವಿ. ಆದರೆ ಉತ್ತಮಂತು ಸತ್ಯಂ, ಉತ್ತಮಂತು ಪರಮಾರ್ಥ ಸತ್ಯಂ ನ ಕಶ್ಚಿತ್ ಜಾಯತೆ ಜೀವಃ ಇತಿ ಉಕ್ತಾರ್ಥ ಮನ್ಯದು. ಅಷ್ಟು ಬರೆಯೋದೇ ಇಲ್ಲಪ್ಪ. ಇದಕ್ಕೆ ತುಂಬಾ ಬರಿಬೋದು, ನನ್ನ ಪೇಜ್ ಬರಿಬೋದಾಯ್ತು. ಶಂಕರಾಚಾರ್ಯರು ಚೆನ್ನಾಗಿ ಇದನ್ನು ಯುಕ್ತಿ ಕೊಟ್ಟು, ಅನುಭವ ಕೊಟ್ಟು, ಬೇರೆ ಶಾಸ್ತ್ರವಾಕ್ಯ ಕೊಟ್ಟು ಇದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡ್ಬೋದಾಗಿತ್ತು. ಯಾಕೋ ಅವರಿಗೆ ಸಾಕು ಇಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ಅನಿಸ್ತು ಏನೋ. ಉತ್ತಮವಾದ ಸತ್ಯ ಅಂದ್ರೆ ಪರಮಾರ್ಥ ಸತ್ಯ ಕೇಳೋದಾದರೆ ನಿಜವಾಗಿ ಏನು ಹೇಳಿ, ಶಂಕರಾಚಾರ್ಯರೇ ನಂಗೆ ಸತ್ಯ ಹೇಳಿ, ನಿಜ ಹೇಳಿ ನೀವು ಅನ್ನೋದಾದರೆ ನ ಕಶ್ಚಿತ್ ಜಾಯತೆ, ಇದೇ ತಿಳ್ಕೊಂಬಿಡು. ಯಾರೊಬ್ಬರು ಹುಟ್ಟಲಿಲ್ಲ, ಯಾರೂ ಹುಟ್ಟಲ್ಲ, ಹುಟ್ಟೋದು ಯಾರಿಗೂ ಇಲ್ಲ. ಯಾವ ಜೀವನೋ ಎಲ್ಲೂ ಹೇಗೂ ಹುಟ್ಟಲ್ಲ. ಎತ್ತ ಕಿಂಚಿನ್ ಜಾಯತೆ ಇತ್ಯಾದಿಗಳಿಗೆಲ್ಲ ಹಿಂದೆ ಅರ್ಥ ಹೇಳಾಗಿದೆ ಅಂತ. ಯಾಕಂದ್ರೆ ಇದ್ದದ್ದು ಹುಟ್ಟತ್ತಾ, ಇಲ್ಲದ್ದು ಹುಟ್ಟತ್ತಾ, ಇದ್ದದ್ದನ್ನು ಇಲ್ಲದ್ದು ಹುಟ್ಟತ್ತಾ, ಇಲ್ಲದನ್ನು ಅದು ಬೇಕಾಷ್ಟು ಹೇಳಾಗಿದೆ. ಆ ಹುಟ್ಟಿನ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ಅದು ಹಿಂದೆ ನೋಡ್ಕೊಳ್ಳಿ. ಇನ್ನು ಹುಟ್ಟು ಹೊಂದೋದಿಲ್ಲ. ಹಾಗಾಗಿ ಇವಾಗ ತೋರ್ತಾ ಇದೆಯಲ್ಲ, ಇದೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಅನುಭವಿಸ್ತಾ ಇದೀವಲ್ಲ, ಇದಕ್ಕೇನು ಉತ್ತರ ಅಂದ್ರೆ ಚಿತ್ತ ಸ್ಪಂದಿತ ಮೇ ವೇದಂ ಗ್ರಾಹ್ಯ ಗ್ರಾಹಕವದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ ಚಿತ್ತಸ್ಪಂದಿತಮೇ ವೇದಂ ಗ್ರಾಹ್ಯಗ್ರಾಹಕವದ್ವಯಂ ಚಿತ್ತಸ್ಪಂದಿತಂ ಏವ ಇದಂ ಗ್ರಾಹ್ಯಗ್ರಾಹಕವತ್ ದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ. ಇದಂ ಗ್ರಾಹ್ಯಗ್ರಾಹಕವತು ದ್ವಯಂ. ಈ ಗ್ರಾಹ್ಯಗ್ರಾಹಕ ಉಳ್ಳದ್ದಾಗಿರುವ ದ್ವೈತ ಇದೆಯಲ್ಲ, ಗ್ರಾಹ್ಯ ಯಾವುದು? ಪ್ರಪಂಚದ ಪದಾರ್ಥ ಗ್ರಾಹ್ಯ, ಗ್ರಾಹಕ ದೇಹೇಂದ್ರಿಯ ಮನೋಬುದ್ಧಿಗಳು ಗ್ರಾಹಕ.
ಒಂದು ಹಂತಕ್ಕೆ. ಈ ದ್ವೈತವಿದೆಯಲ್ಲ, ಇದೆಲ್ಲ ಚಿತ್ತದ ಸ್ಪಂದನೆ, ಚಿತ್ತದ ಅಲುಗಾಟ, ಚಿತ್ತದ ವೈಬ್ರೇಷನ್ನು, ಅದರ ಒಂದು ಎಲ್ಲ ಇದೆ. ಕನಸಿನ ಎಲೆಗೆ ಎಲ್ಲ ಮನಸ್ಸೆಯೋ, ಅದರ ಅಲುಗಾಟವೆಯೋ, ಅದರ ವೈಬ್ರೇಷನ್ ಅದೇಯೋ, ಎಚ್ಚರವೂ ಕೂಡ. ಎಚ್ಚರ ಅನ್ನೋದು ಚಿತ್ತದ ವೃತ್ತಿಯೇ. ಎಚ್ಚರದ ಒಳಗಿರೋ ಪ್ರಪಂಚ ಅನ್ನೋದು ಚಿತ್ತದ ವೃತ್ತಿಯೇ. ಆ ಪ್ರಪಂಚದ ಒಳಗೆ ಪಂಚಭೂತ, ಅದ ಪಂಚಭೂತ ಒಳಗೆ ಜೀವರಾಶಿಗಳು, ಜೀವರಾಶಿಗಳಲ್ಲಿ ವ್ಯವಹಾರಕ್ಕೆ ತಕ್ಕಂಥ ಪದಾರ್ಥಗಳು, ಅಷ್ಟು ಚಿತ್ತದ ಅಲುಗಾಟವೇ, ಚಿತ್ತ ಸ್ಪಂದನೆ. ಹೇಗೆ ನೀರಲ್ಲಿ ಸಣ್ಣ ಗುಳ್ಳೆ, ದೊಡ್ಡ ಗುಳ್ಳೆ, ಅಲೆ, ಸುಳಿ, ನೊರೆ, ಏನೇನಂದೆಲ್ಲ ನೀರಿಗೆ ಹೆಸರು. ಎಷ್ಟೆಲ್ಲ ಕಲ್ಪನೆ ಮಾಡಿದ್ರು ಎಲ್ಲ ಏನೋ ನೀರೇ. ಹಾಗೆ ಎಲ್ಲ ಹೊರಗೆ ಒಳಗೆ ಇರೋದು ಚಿತ್ತವೇ. ಚಿತ್ತ ಬಿಟ್ಟು ಹೊರಗೆ ಒಳಗೆ ತೋರಲ್ವಲ್ಲ. ಯಾವುದು ಎಲ್ಲಿ ಏನು ತೋರ್ಬೇಕಾದ್ರೂ ಚಿತ್ತ ಇಟ್ಕೊಳ್ಳೇಬೇಕು. ಆದರೆ ಚಿತ್ತವು ನಿರ್ವಿಷಯವಾದದ್ದಾಯಿತು ಅಂತ ಆದರೆ ಯಾವಾಗ ಪರಮಾರ್ಥ ಕಂಡ್ಕೊಳ್ಳೋದ್ರಿಂದ, ಪರಮಾರ್ಥ ತತ್ವ ಗೊತ್ತಾಗುತ್ತಲೇ ಚಿತ್ತಕ್ಕೆ ವಿಷಯವೇ ಇಲ್ಲ. ಚಿತ್ತವು ಹಾಗೆ ದಗ್ಧೇಂಧನವತ್ತು, ಕಟ್ಟಿಗೆಲ್ಲ ಉರಿದ ಮೇಲೆ ಅಗ್ನಿ ಆರೋಗುತ್ತೋ, ವಿಷಯವೇ ಇಲ್ಲ, ಅದೆಲ್ಲ ಕಲ್ಪನೆ ತೋರಿಕೆ ಗೊತ್ತಾಗುತ್ತಲೇ ಚಿತ್ತವು ಆತ್ಮನಲ್ಲಿ ಆರೋಗ್ಬಿಡುತ್ತೆ, ಅಡಗೋಗ್ಬಿಡುತ್ತೆ. ಚಿತ್ತಕ್ಕೆ ನೀವು ಹೇಗೆ ಬೆಂಕಿಗೆ ಹುಲ್ಲು, ಕಡ್ಡಿ, ಕಸ, ಕಾಗದ ಹಾಕ್ತಾ ಇದ್ರೆ ಅದು ಉರಿತಾನೇ ಇರುತ್ತೆ. ಹಾಗೆ ನೀವು ಏನಾದರೂ ವಿಷಯ ಕೊಡ್ತಾ ಇದ್ರೆ ಚಿತ್ತ ಉರಿತಾನೇ ಇರುತ್ತೆ. ಇದೆಲ್ಲವೂ ಚಿತ್ತದ ತೋರಿಕೆ, ಚಿತ್ತದ ಕಲ್ಪನೆ. ಚಿತ್ತ ವ್ಯತಿರಿಕ್ತವಾಗಿ ಏನೇನೂ ಇಲ್ಲ. ಸಮಸ್ತವೂ ಚಿತ್ತ ಹೇಗೆ ತೋರ್ತಾ ಇದೆ ಅಂತ ಗೊತ್ತು ಮಾಡಿಕೊಳ್ಳುತ್ತದೆ. ಆ ಚಿತ್ತವು ಚಿತ್ತದಲ್ಲಿ ಅನುಗತವಾಗಿರುವ ಚಿತ್ ಸ್ವರೂಪವೇ ಚಿತ್ತ ಆಗಿದೆ. ಅಲ್ಲಿ ಹೇಗೆ ಗುಳ್ಳೆಲ್ಲೆಲ್ಲ ಸೇರಿಕೊಂಡ ಅರಿವು ನೀರು, ಗುಳ್ಳೆಲ್ಲ ಸೇರಿಕೊಂಡ ನೀರು ಗುಳ್ಳೆ ಅಂತ ಅನ್ಸುತ್ತೋ, ಹಾಗೆ ಚಿತ್ತದಲ್ಲೆಲ್ಲ ಸೇರಿಕೊಂಡಂತಹ ಅರಿವು ಚಿತ್ತ ಒತ್ಕೊಟ್ಟು ಒಂದು ಆಕಾರ ತೋರ್ತಾ ಇದೆ. ಆ ಬರೀ ಚಿತ್ತಿನಲ್ಲಿ, ಅರಿವಿನಲ್ಲಿ ನೆಲೆ ನಿಂತ ತಾದ್ಕೊಳ್ಳೇನೆ ಆ ಚಿತ್ತ ಅನ್ನಿಸ್ಕೊಂಡ ಮನಸ್ಸು ಹಂಗೆ ಆರೋಗ್ಬಿಡುತ್ತೆ. ಅದು ಉರಿಯೋದೇ ಇಲ್ಲ, ಅದು ಆಕಾರ ಬರೋದೇ ಇಲ್ಲ, ನಿರ್ವಿಷಯವಾಗಿ. ಅವಾಗ ತೇನ ಅಸಂಗಂ ಕೀರ್ತಿಗಂ. ಅವಾಗ ಅದು ಅಸಂಗ, ಯಾವುದಕ್ಕೂ ಅಂಟುಕೊಳ್ಳದೇ ಇರುವಂತಹ ಆತ್ಮಸ್ವರೂಪವೇ, ಆ ಬ್ರಹ್ಮಸ್ವರೂಪವೇ, ಸನ್ಮಾತ್ಮ ಸ್ವರೂಪವೇ ಅಂತ ಹೇಳಿ ಹೇಳಲ್ಪಡುತ್ತದೆ ಎಂದ್ರು. ತೇನ ಕಾರಣೇನ, ಆ ಕಾರಣ ನಿರ್ವಿಷಯವಾಯಿತು ಎಂಬ ಕಾರಣದಿಂದ ಚಿತ್ತವು ಅಸಂಗವಾದದ್ದಾಗಿ ಇರುವಂಥದ್ದು. ಚಿತ್ತಕ್ಕೆ ಸಂಗತ್ವ ಅದು ಕಲ್ಪನೆಯೇ. ಚಿತ್ತ ಅಂಟ್ಕೊಳ್ಳುತ್ತೆ, ದುಡ್ಡಿಗೆ ಅಂಟ್ಕೊಳ್ಳುತ್ತೆ, ವ್ಯವಹಾರಕ್ಕೆ ಅಂಟ್ಕೊಳ್ಳುತ್ತೆ, ರಾಜಕೀಯಕ್ಕೆ ಅಂಟ್ಕೊಳ್ಳುತ್ತೆ, ಭೋಗಕ್ಕೆ ಅಂಟ್ಕೊಳ್ಳುತ್ತೆ ಅಂತೀವಲ್ಲ, ಇದು ಒಂದು ಕಲ್ಪನೆಯೇ. ನಿಜವಾಗಿ ಕಲ್ಪನೆ ಬಿಟ್ಟು ಯಾವುದಕ್ಕೂ ಚಿತ್ತವೆಂಬುದೇ ಇಲ್ರಿ. ಚಿತ್ತವೇ ಕಲ್ಪಿತ ರೂಪ. ಚಿತ್ತಕ್ಕೆ ಎಂಟಿಟಿ ಇಲ್ಲ, ಅಸ್ತಿತ್ವ ಇಲ್ಲ. ಅದೇ ಭ್ರಾಂತಿ. ಅದಕ್ಕೆ ಅಸ್ತಿತ್ವ ಕೊಟ್ಟು, ಅದಕ್ಕೆ ವ್ಯಾಪಾರ ಒಪ್ಕೊಂಡು, ಅದರಲ್ಲಿ ಏನೋ ತೋರಿಕೆ ಇದೆ ಇಟ್ಕೊಂಡು, ಅದರಲ್ಲಿ ರಾಗದ್ವೇಷ ಮಾಡಿಕೊಂಡು, ಆ ವ್ಯವಹಾರವನ್ನೆಲ್ಲ ಹುಟ್ಟಾಕೊಂಡು, ಅದರಲ್ಲಿ ನಂದು ಅವ್ರದ್ದು ಬೇರೆಯದು ಅಂತೆಲ್ಲ ಈ ರೀತಿ ವ್ಯವಹಾರ ಮಾಡ್ತಾ ನೂರಾರು ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಗೋಜಿಗೆ ಅಷ್ಟು ಚಿತ್ತ ವಿಕಲ್ಪ ಜಾಲ, ಚಿತ್ತದ ವಿಕಲ್ಪದ ನೆಟ್ಟುಗಳು, ಬೋನ ಜಾಲ ಅಂದ್ರೆ ನೆಟ್ಟು, ಬಲೆ, ಆ ಬಲೆ ಸಿಕ್ಕಾಕೊಂಡ್ಬಿಟ್ಟಿದೆ. ತಾನೇ ಮಾಡ್ಕೊಂಡ ಬಲೆಗೆ ತಾನೇ ಸಿಕ್ಕಾಕೊಂಡಿದೆ ಚಿತ್ತ. ಒದಾಡ್ತಾ ಇದೆ, ಹೆಂಗೆ ಬಿಡಿಸ್ಕೊಳ್ಳೋದು. ಯಾರಾದ್ರೂ ಬಂದು ನಮ್ಮನ್ನು ಬಿಡಿಸ್ರಿಪ್ಪ, ಈ ಸಂಸಾರದಿಂದ, ಈ ಪ್ರಪಂಚದಿಂದ ಬಿಡಿಸಿಪ್ಪ, ಈ ದುಃಖದಿಂದ ಪಾರು ಮಾಡ್ರಪ್ಪ, ಯಾರಾದ್ರೂ ಬಂದಪ್ಪ ಅಂತ ಗೋಗರಿತಾ ಇದೀವಿ. ಇವಾಗ ಸ್ವಯಂಕೃತ ಅಪರಾಧ. ತಾನೇ ಮಾಡ್ಕೊಂಡಿರೋ ತಪ್ಪು, ತಾವೇ ಮಾಡ್ಕೊಂಡಿರೋ ಅಪರಾಧ. ತನ್ನ ತಪ್ಪು, ತಮ್ಮ ಅಪರಾಧವನ್ನು ತಾನು ಬಿಡಿಸ್ಕೊಳ್ಕಾಗ್ದಾನೆ ಯಾರಿಗೋ ಶರಣ ಹೊಂದ್ತಾ ಇದ್ದಾನೆ, ಮೊರೆ ಹೋಗ್ತಾ ಇದ್ದಾನೆ. ಇವಾಗ ನೀವು ಬಿಡಿಸ್ತೀರಾ, ನೀವು ತಿಳಿಸ್ಕೊಡ್ತೀರಾ, ನೀವು ಅರ್ಥ ಮಾಡಿಸ್ಕೊಡ್ತೀರಾ ಅಂತ ಹೇಳಿ ಯಾರ್ಯಾರು ಹೋಗ್ಲಿ. ಅದು ಒಂದು ಮಟ್ಟಕ್ಕೆ ಒಳ್ಳೇದೇ, ಒಂದು ಬೇಕು. ಅದೇ ಬಿಡ್ತಾ ಗೊತ್ತಾಗುತ್ತಲೇ ಅವನಿಗೆ ತನ್ನ ತಪ್ಪಲಿಕ್ಕೆ ತನಗೆ ನಾಚಿಕೆ ಆಗತ್ತೆ. ಅಯ್ಯೋ ಏನ್ ಭ್ರಾಂತಿ ಇದು, ಯಾಕೆ ಹೀಗೆ ಹುಟ್ಟಾಕೊಂಡೆ, ಯಾಕೆ ಕಪ್ಪಿಸ್ಕೊಂಡೆ, ಹುಚ್ಚತನ ನಂದು, ದಡ್ಡತನ, ಪೆದ್ದತನ ಅಂತ ತನ್ನ ಮೂರ್ಖತನಕ್ಕೆ ತಾನೇ ನಾಚಿಕೆ ಪಡ್ಕೊತಾನಂತೆ. ಅವಾಗ ನಿಜವಾಗ ನಾನು ದಡ್ಡ ಅಂತ ಗೊತ್ತಾಗ್ತಾನಂತೆ. ಯಾವಾಗ ತತ್ವಜ್ಞಾನವಾದ ಸಮಯದಲ್ಲಿ ನನ್ನಂಥ ದಡ್ಡ ಜಗತ್ತಲ್ಲಿ ಇನ್ನೊಬ್ಬನಿಲ್ಲ ಅಂತ ಅರ್ಥ ಆಗತ್ತಂತೆ. ನಿಜವಾದ ದಡ್ಡ ನಾನೇ, ನನ್ನಷ್ಟು ದಡ್ಡ ಈ ಜಗತ್ತಿಗೆ ಮೂರ್ಖ ಇನ್ನೊಬ್ಬನಿಲ್ಲ ಅಂತ ತತ್ವಜ್ಞಾನವಾಗುತ್ತಲೇ ಗೊತ್ತಾಗತ್ತಂತೆ. ನಾನು ಜ್ಞಾನಿ ಪಂಡಿತ ಅಂತ ಗೊತ್ತಾಗಲ್ಲ. ಏನ್ ಗೊತ್ತಾಗುತ್ತೆ ಹೇಳಿ? ನಾನು ಮಹಾಮೂರ್ಖ, ಕಡುಮೂರ್ಖ, ಇಲ್ಲದನ್ನು ಆರೋಪ ಮಾಡ್ಕೊಂಡು ಹುಟ್ಟಾಕೊಂಡು ಸುಮ್ಮನೆ ಇದೆಲ್ಲ ಕಲ್ಪಿಸ್ಕೊಂಡ್ಬಿಡ್ತಾ ಇದ್ದೆ, ಇಷ್ಟು ದಡ್ಡ ಪೆದ್ದ ನಾನು ಅಂತ ಹೇಳಿ ಅವಾಗ ಅವನಿಗೆ ತನ್ನ ದಡ್ಡ. ಅಲ್ಲಿವರೆಗೂ ನಾನು ಬುದ್ಧಿವಂತ, ನಾನು ಗೊತ್ತು, ನಾನು MSc ಮಾಡಿದ್ದೀನಿ, PhD ಮಾಡಿದ್ದೀನಿ, ನಾನು ಅಷ್ಟು ಓದಿದ್ದೀನಿ, ಇಷ್ಟು ತಿಳ್ಕೊಂಡೆ. ಅಯ್ಯೋ ಏನೇನೂ ಓದಿ ತಿಳ್ಕೊಂಡೇ ವಿದ್ಯಾವಂತ ಅನ್ಕೋತಲ್ಲ. ಜ್ಞಾನಿ ತನ್ನ ದಡ್ಡ ಅನ್ಕೋತಾ ಇದ್ದಾನೆ. ಇನ್ನು ಏನು ಅನ್ಕೋಬೇಕಮ್ಮ ಹಾಗಾದ್ರೆ ಇವ್ರು ಓದಿದವರು? ತತ್ವಜ್ಞಾನಿ ನನ್ನಷ್ಟು ದಡ್ಡ ಇನ್ಯಾರು ಇಲ್ಲ, ನನ್ನಷ್ಟು ಪೆದ್ದ ಇನ್ಯಾರು ಇಲ್ಲ ಜಗತ್ತಲ್ಲಿ ಅಂತ ಅವನು ಅನ್ಕೊಳ್ಳೋನು. ಇನ್ನು ಯಾರು ಬುದ್ಧಿವಂತ ಹೇಳ್ಕೊಳಕ್ಕೆ ಅವಕಾಶ ಇದೆ ಜಗತ್ತಲ್ಲಿ?
ಸತ್ತ ಕಂಡ್ಕೊಂಡವನೇ ಇವಾಗ ಎಷ್ಟು ದಡ್ಡ ನಾನು, ನನ್ನ ಸ್ವರೂಪ ನಂಗೆ ಗೊತ್ತಾಗ ಇಷ್ಟು ದಿವಸ ಟೈಮ್ ಬೇಕಾಯ್ತಲ್ಲ, ಇದೇ ನಂಗೆ ಅರ್ಥ ಆಗಲಿಲ್ಲ, ಇಷ್ಟು ದಡ್ಡ ನಾನು ಅಂತ ಅಂದ್ಕೊಳ್ತಾನಂತೆ. ಸರ್ವಂ ಗ್ರಾಹ್ಯ ಗ್ರಾಹಕವತ್ ಚಿತ್ತಸ್ಪಂದಿತಮೇವ ದ್ವಯಂ. ಸರ್ವಂ ಗ್ರಾಹ್ಯ ಗ್ರಾಹಕವತ್ ಚಿತ್ತಸ್ಪಂದಿತಮೇವ. ಈ ಗ್ರಾಹ್ಯ ಗ್ರಾಹಕ ಉಳ್ಳದ್ದಾಗಿ, ವತು ಅನ್ನೋದು ಬಹುವ್ರೀಹಿ, ನತು ತೇನ ತುಲ್ಯಂ, ಅದರಂತೆ ನಡೆಸಲ್ಲ. ಗ್ರಾಹ್ಯ ಗ್ರಾಹಕದಂತೆ ಅಲ್ಲ, ಗ್ರಾಹ್ಯ ಗ್ರಾಹಕ ಉಳ್ಳದ್ದಾಗಿ ಅದು ಕಲ್ಪಿಸ್ಕೊಂಡು ಹೇಗೋ ನಿಜವಾಗಿಯೂ ಚಿತ್ತ ಒಂದೇ, ಇದಿಷ್ಟು ಗ್ರಾಹ್ಯ ಇದು ಗ್ರಾಹಕ ವಿಭಾಗ ಮಾಡ್ಕೊಂಡಿದೆ. ಅದು ಹೆಂಗ್ ಮಾಡ್ಕೊಂಡ್ತಪ್ಪ, ಏನೇನು ಮಾಡೋದು ಮಾಡ್ಕೊಳ್ಳೋ ಕಾರಣವೇ ಇಲ್ಲ, ಆಗೋದೇ ಇಲ್ಲ, ಇಂಪಾಸಿಬಲ್. ಯಾವ ಯುಕ್ತಿಗೂ ತರ್ಕಕ್ಕೂ ಅನುಭವಕ್ಕೂ ಹೊಂದಲ್ಲ, ಅದು ಮಾಡ್ಕೊಂಡ್ಬಿಟ್ಟಿದೆ. ಇದೇ ಅವಿದ್ಯೆಯ ಸ್ವಭಾವ. ಅವಿದ್ಯೆ ಏನ್ ಮಾಡೋದು ತರ್ಕಕ್ಕೆ ಸಿಗೋಲ್ಲ, ಯಾವುದೇ ಯುಕ್ತಿಗೆ ಪ್ರಮಾಣಕ್ಕೆ ಸಿಗೋದೇ ಇಲ್ಲ. ಯಾಕಂದ್ರೆ ಯುಕ್ತಿ ತರ್ಕ ಪ್ರಮಾಣವೆಲ್ಲ ಅವಿದ್ಯೆ ಆದ್ಮೇಲೆ ತೋರೋದಾದ್ರಿಂದ ಅವಿದ್ಯೆಗೆ ಇದನ್ನು ಯಾವುದನ್ನು ಅಪ್ಲೈ ಮಾಡೋಕ್ಕೆ ಆಗಲ್ಲ. ಚಿತ್ತ ಯಾಕೆ ಹೀಗೆ ತೋರ್ಕೊಳ್ತು, ಅದು ಹೆಂಗಿದಕ್ಕೆ ಗ್ರಾಹ್ಯ ಗ್ರಾಹಕ ವಿಭಾಗ ಓಡ್ಕೊಂಡದ್ದು ಹೇಗೆ? ಇಲ್ಲಿವರೆಗೆ ಚಿತ್ತ, ಅಲ್ಲಿನ ಮುಂದಕ್ಕೆ ಚೈತ್ಯ. ಚಿತ್ತಕ್ಕೆ ವಿಷಯವಾದದ್ದು ಚೈತ್ಯ, ಗೋಚರವಾದದ್ದು. ಘಟಪಟಾದಿ ಪದಾರ್ಥಗಳು, ಪ್ರಪಂಚ ಪದಾರ್ಥಗಳ ಚೈತ್ಯವಂತೆ. ಅದನ್ನು ಚಿತ್ತ ಉರಿಯತ್ತಂತೆ, ಬುರು 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 ಉರಿತೋ ಇರುತ್ತೆ. ಅದು ಚಿತ್ತಕ್ಕೆ ಒಂದು ಇದಾಗ್ತದೆ. ಬೆಂಕಿಗೆ ಕಸ ಕಡ್ಡಿ ಹಾಕಿದ್ರೆ ಹೇಗೆ ಉರಿಯುತ್ತೋ, ಚಿತ್ತಕ್ಕೆ ಪದಾರ್ಥ ಕೊಟ್ಬಿಟ್ಟು ಚಿತ್ತ ಆಕಾರವಾಗಿ ಉರಿತೋ ಇರುತ್ತೆ. ಈ ರೀತಿ ಚಿತ್ತವು ಗ್ರಾಹ್ಯ ಗ್ರಾಹಕ ಉಳ್ಳದ್ದಾಗಿ ಎಲ್ಲವೂ ಚಿತ್ತದ ಸ್ಪಂದನ, ಅಲುಗಾಟ, ವೈಬ್ರೇಷನ್. ಹೀಗೆ ಇದನ್ನ ಆ ಊದ್ಗಡ್ಡಿ ಹೀಗೆ ಆಡಿಸ್ತಾ ಇದೆ, ಅದನ್ನ ಗೆರೆ ಬಂದು ತೋರ್ತಾ ಇರುತ್ತೆ. ಒಂದೇ ಊದ್ಗಡ್ಡಿ, ಒಂದೇ ಪಾಯಿಂಟು ಹೀಗೆ ಅಲ್ಲಾಡಿಸ್ತಾ ಇದ್ರೆ ಒಂದು ಗೆರೆ ಇದು ಬರ್ತಾ ಇದೆ. ಹಾಗೆ ಚಿತ್ತದ ಅಲುಗಾಟದಿಂದ ಏನೇನೇನೋ ತೋರುತ್ತೆ. ಯಾಕೆ ತೋರುತ್ತೆ, ಹೇಗೆ ತೋರುತ್ತೆ ಅಂತ ತರ್ಕಕ್ಕೆ ಒಟ್ಟು ಇಲ್ಲ ತೋರುತ್ತೆ ಅನ್ನೋದಂತೂ ನಿಜ. ಇಲ್ಲ ತೋರುತ್ತೆ ಅನ್ನೋ ತೀರ್ಮಾನ ಮಾಡ್ಕೊಂಡ್ಮೇಲೆ ಕಾರಣ ಏನು, ಹೇಗೆ ತೋರುತ್ತೆ, ಯಾಕೆ ಪ್ರಶ್ನೆ ಬೇಕು? ಇಲ್ಲದ್ದು ಅನ್ನೋದನ್ನ ಗೊತ್ತು ಮಾಡ್ಕೊಂಡ್ಮೇಲೆ ಅದಕ್ಕೆ ಬೆಟ್ಟ ಗುಡ್ಡ ಯಾಕೆ ತೋರ್ಬೇಕು, ಗಿಡ ಮರ ಬಳ್ಳಿ ಯಾಕೆ ತೋರ್ಬೇಕು, ಪಶು ಪಕ್ಷಿ ಯಾಕೆ ತೋರ್ಬೇಕು, ಮನುಷ್ಯರು ಯಾಕೆ ತೋರ್ಬೇಕು, ಈ ಪ್ರಶ್ನೆಯೇ ಅರ್ಥವಿಲ್ಲದ್ದು. ಯಾಕಂದ್ರೆ ಎಲ್ಲಕ್ಕೂ ಇಲ್ಲದ್ದು ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ತೋರ್ತಕ್ಕಪ್ಪ ಅಂದ್ಮೇಲೆ ಇರೋದನ್ನು ಕಂಡ್ಕೊಳಕ್ಕೆ ಹೋಗ್ಬೇಕೆ ಹೊರತು ಯಾಕೆ ತೋರ್ತು, ಹೇಗೆ ತೋರ್ತು, ಎಲ್ಲಿ ತೋರ್ತು, ಈ ಪ್ರಶ್ನೆಯೇ ಅರ್ಥವಿಲ್ಲದ್ದಾದ ಪ್ರಶ್ನೆ. ಇದನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳೇನೆ ನಾವು ಹೊರಗೆ ಬಂದ್ವಿ ಅಂತ ಅರ್ಥ. ತಕ್ಷಣ ಏನು ಅನ್ಕೋಬೇಕು, ಚಿತ್ತದ ಸ್ಪಂದನ ಅಲುಗಾಟ ಅನ್ಕೊಡ್ಲೇನೆ ಚಿತ್ತವನ್ನು ನಿಲ್ಲಿಸೋದು ಪ್ರಯತ್ನ ಮಾಡಬೇಕು. ಚಿತ್ತದ ಅಲುಗಾಟ ಮಾಡ್ಕೋಬಾರ್ದು. ಚಿತ್ತವನ್ನು ಶಾಂತವಾಗಿ ಸಮಾಧಾನವಾಗಿ ಅಲುಗಾಟವಿಲ್ಲದೆ ಆತ್ಮನ ಸಮವಾಗಿ, ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮ, ಆತ್ಮ ವ್ಯಾಪಕವಾಗಿ ಹಂಗೆ ನಿಲ್ಲಿಸ್ಬಿಡು. ಎಚ್ಚರವಾಗಿದ್ದೇ ಚಿತ್ತವನ್ನು ನಿಲ್ಲಿಸ್ಕೊಂಡ ಅಂದ್ರೆ ಸ್ವರೂಪ ಎದ್ಬಿಡುತ್ತೆ. ಚಿತ್ತದ ಅಲುಗಾಟದಿಂದಲೇ ಸ್ವರೂಪದ ಅನಾವಿರ್ಭಾವ, ತೋರ್ಕೊಳ್ದೇ ಇರೋಕೆ. ನೀರು ಬಗಡಿಸ್ತಾ ಇದೆ, ಬಗಡ ಮಾಡ್ತಾ ಇದೆ, ಗಲಬರಿಸ್ತಾ ಇದ್ರೆ ಗಲಬರಿಸ್ತಾ ಇರೋ ನೀರಲ್ಲಿ ಮುಖ ಪ್ರತಿಬಿಂಬ ಕಾಣಲ್ಲ. ನೀರು ನಿಂತು ಬಿಡ್ತು ಅಂದ್ರೆ ಅದ್ರ ಮುಖ ಪ್ರತಿಬಿಂಬ ತೋರುತ್ತೆ. ಹಾಗೆ ಚಿತ್ತ ನಿಂತು ಬಿಡ್ತು, ಶಾಂತವಾಯಿತು ಅಂತಂದ್ರೆ ತಾನೇ ತಾನಾಗ್ಬಿಡ್ತಾನೆ. ಚಿತ್ತ ಅಂತ ಬಂದ್ಬಿಟ್ರೆ ತಾನು ಪ್ಲಸ್ ಇನ್ನೊಂದು ಅಂತ ಆಗ್ಬಿಡತ್ತೆ. ತಾನು ಪ್ಲಸ್ ಇನ್ನೊಂದು ಆದ ಕೂಡ್ಲೇನಿಗೆ ಅದರಿಂದಲೇ ತಾನು ಮರೆಯಾಗ್ಬಿಡ್ತಾನೆ. ಸುಖ ಮಾವೂರ್ಯತೆ ನಿತ್ಯಂ, ಸುಲಭವಾಗಿ ಆತ್ಮಸ್ವರೂಪ ಮರೆಯಾಗ್ಬಿಡತ್ತೆ. ದುಃಖಂ ವಿವ್ರಿಯತೆ, ಮತ್ತೆ ಅದು ಸಮಾಧಾನ ಶಾಂತವಾಯಿತು ಅಂದ್ರೆ ಮತ್ತೆ ತೋರ್ಕೊಳುತ್ತೆ. ಆ ತೋರ್ಕೊಳ್ತೇನೆ ಆ ಪದಕ್ಕೂ ನಾವು ತಪ್ಪರ್ಥ ಮಾಡ್ಕೊಳ್ತೀವಿ. ತೋರ್ಕೊಳ್ತೇನೆ ಅಂದ್ರೆ ಆಬ್ಜೆಕ್ಟ್ ಆಗಿ ತೋರ್ಕೊಳ್ತೇವೆ, ವಿಷಯವಾಗಿದೆ. ತಾನಾಗಿರೋದು ತೋರ್ಕೊಳ್ತೇನೆ ಅರ್ಥ ಏನು, ತಾನಾಗೋದೇ ಹೊರತು ಮತ್ತೆ ತಾನಾಗಿ ಆಬ್ಜೆಕ್ಟ್ ಆಗೋದಲ್ಲ, ವಿಷಯವಾಗೋದಲ್ಲ, ವಿಷಯವಾಗೋದು ಇಲ್ಲ. ವಿಷಯ ಆಯಿತು ಅಂದ್ರೆ ಅದು ಮತ್ತೆ ವಿಕ್ಷೇಪ ಬಂತು, ಚಲನೆ ಬಂತು ಅಂತ ಅರ್ಥ. ಗ್ರಾಹ್ಯ ಗ್ರಾಹಕ ಉಳ್ಳದ್ದಾಗಿ ಎಲ್ಲ ತೋರ್ತಾ ಇರೋದು ಚಿತ್ತದ ಸ್ಪಂದನ ಮಾತ್ರವೇ, ಅಲುಗಾಟ ಮಾತ್ರವೇ. ಇದೆಲ್ಲ ಅದರ ವೈಬ್ರೇಷನ್ನೇ. ಚಿತ್ತಂ ಪರಮಾರ್ಥದ ಆತ್ಮೈವ ಇತಿ ನಿರ್ವಿಷಯಂ. ಚಿತ್ತಂ ಪರಮಾರ್ಥದ ಆತ್ಮೈವೇತಿ ನಿರ್ವಿಷಯಂ. ಹಾಗಾದ್ರೆ ರಿಯಲಿ ಸತ್ಯ ಏನು, ನಿಜವಾಗಿ ಹೇಳೋದಾದ್ರೆ ಪರಮಾರ್ಥವಾಗಿ ಚಿತ್ತ ಅನ್ನೋದು ಆತ್ಮನೇ. ಎಂಥ ಆತ್ಮ? ನಿರ್ವಿಷಯವಾದ ಆತ್ಮ, ವಿಷಯವಿಲ್ಲದ್ದಾದ, ಯಾವ ತೋರಿಕೆಯೂ ಇಲ್ಲದ್ದಾದ. ಸುಷುಪ್ತಿಯಲ್ಲಿದ್ದಾಗ ಹೇಗಿರ್ತೀವೋ ಹಾಗೆ ಇರೋದೇ ನಮ್ಮ ರಿಯಲ್ ಸ್ಟೇಟು, ನಿಜ ಸ್ಥಿತಿ, ಸಹಜ ಸ್ವಭಾವ, ಸಹಜ ರೂಪ. ನಮ್ಮ ಸಹಜ ಸ್ಥಿತಿ ಯಾವುದು ಅಂದ್ರೆ ಯಾವ ವಿಶೇಷವೂ ಇಲ್ಲದೆ, ಯಾವ ಆಕಾರವೂ ಇಲ್ಲದೆ ನಿರ್ವಿಶೇಷವಾಗಿರತಕ್ಕದ್ದಾದ ಒಂದು ಸ್ಥಿತಿಯೇ ನಮ್ಮನೆ. ನಾವು ಎಲ್ಲರೂ ಹಾಗೆ ಯಾವಾಗಲೂ ಇರೋರು. ಅದು ಯಾವುದೋ ಒಂದು ಸ್ಟೇಟು, ಒಂದು ಸ್ಥಿತಿ, ಅಲ್ಲಿ ಮುಟ್ಟಿದ ಮೇಲೆ ರೀಚ್ ಆದ್ಮೇಲೆ ಹಂಗಾಗತ್ತೆ ಆ ಕಲ್ಪನೆ ಭ್ರಾಂತಿ ಆಗಬೇಡಿ. ಅದು ಮುಟ್ಟೋದಲ್ಲ, ರೀಚ್ ಆಗೋದಲ್ಲ, ಹೋಗೋದಲ್ಲ, ಆಗೋದಲ್ಲ. ಆಲ್ರೆಡಿ ಆಗಾಗಿರೋದು ಅದೇ ಪರಮಾರ್ಥ, ಅದೇ ಸತ್ಯ. ಹಾಗೆ ಯಾವಾಗಲೂ ಎಲ್ಲರೂ ಇರ್ತಕ್ಕದ್ದು. ಇದರಲ್ಲಿ ಯಾವ ಇದು ಇಲ್ಲ, ಒಂದು ಅಡ್ಜಸ್ಟ್ಮೆಂಟು ಇಲ್ಲ, ಹೊಂದಾಣಿಕೆ ಇಲ್ಲ. ಏನ್ ಮಾಡ್ಕೊಂಡು
ತೇನ ನಿರ್ವಿಷಯತ್ವೇನ ನಿತ್ಯಂ ಅಸಂಗಂ ಕೀರ್ತಿತಂ. ತೇನ ನಿರ್ವಿಷಯತ್ವೇನ ನಿತ್ಯಂ ಅಸಂಗಂ ಕೀರ್ತಿ. ತೇನ ಅಂದ್ರೆ ನಿರ್ವಿಷಯತ್ವೇನ, ಅದರಿಂದ ನಿರ್ವಿಷಯವಾದದ್ದಾಗುವಿಕೆಯಿಂದ ನಿರ್ವಿಷಯದ್ದಾಗಿ ಮಾಡಿ ಎಚ್ಚರವಾಗಿದ್ದೇ ಚಿತ್ತ ನಿರ್ವಿಷಯವಾಯಿತು ಅಂತಾದರೆ, ನಿದ್ದೆ ಚಿತ್ತ ನಿರ್ವಿಷಯವಾಗುತ್ತೆ, ಅದು ಪ್ರಯೋಜನ ಇಲ್ಲ. ಅದು ಭಗವಂತ ಕೊಟ್ಟ, ನನ್ನನ್ನು ನೋಡ್ಕೊಳಕ್ಕೆ ಒಂದು ತಾಳೆ ಹಾಕ್ತಾ ಇದ್ದಾನೆ. ಈಗ ಲೆಕ್ಕ ಮಾಡಿದ್ಮೇಲೆ ತಾಳೆ ಹಾಕ್ತೀವಲ್ಲ, ಕರೆಕ್ಟ್ ಆಯ್ತು ಇಲ್ವೋ ಅಂತ. ಅದೇ ನೀನು ಯಾರು ಒಂದು ತಾಳೆ ಹಾಕೋಕ್ಕೋಸ್ಕರ ಕೊಟ್ಟಂತಹ ಅವಸ್ಥೆ ಹೊರತು ನಿದ್ರೆ ಅನ್ನೋದು, ನಿದ್ದೆ ಆಗ್ಬಿಟ್ಟೆ ನಾನು ಮುಕ್ತನಾದೆ ಅನ್ಕೋಬೇಡಿ. ನಿದ್ದೆ ಅನ್ನೋದು ನಾನಿದ್ದೆ ಅನ್ನೋದು, ನಾನು ಈಗಲೂ ಇದ್ದೀನಿ ಅನ್ನೋದಕ್ಕೆ ಅದು ಇದು ಕನ್ನಡಿ ಮಿರರು. ನೀವು ಯಾರು ಅನ್ನೋಕೆ ನಿಮ್ಮ ಮಿರರ್ ಯಾರು ಅಂದ್ರೆ ಆ ನಿದ್ದೆಯೇ ನಿಮ್ಗೆ ಮಿರರು. ನೀವು ಯಾವ ರೀತಿ ಇರೋರು ಅನ್ನೋದು. ಹಾಗೆ ಸುಷುಪ್ತಿಯಲ್ಲಿ ಇರುವ ಹಾಗೇನೆ ಚಿತ್ತವು ಎಚ್ಚರದಲ್ಲಿ ನಿರ್ವಿಷಯವಾಗಿತ್ತು ಇದೆ ಅಂತ ಆಯ್ತು ಅಂತ ಆದರೆ ಆಗ ನೀವು ಅಸಂಗರು, ನಿಮ್ಗೆ ಏನು ಅಂಟಲ್ಲ. ಅಂಟಲ್ಲ ಅಂದ್ರೆ ಮುಂಚೆ ಅಂಟ್ತಾ ಇದ್ದಾನ, ಮುಂಚೆನೂ ಅಂಟಿಲ್ಲ, ಅಂಟೋದ ಅಂಟ್ತಾ ಇದೆ ಅನ್ನೋದು ಕಲ್ಪನೆ, ಅಂಟ್ತಾ ಇತ್ತು ಅನ್ನೋದು ಅವಿದ್ಯೆ. ಭ್ರಾಂತಿಯಿಂದ ಕಲ್ಪನೆಯಿಂದ ಅಂಟ್ತಾ ಇದೆ ಅಂಟ್ತಾ ಇತ್ತು ನೀವು ಅನ್ಕೋಬಹುದೇ ಹೊರತು ಅವಿದ್ಯಾ ಕಾಲದಲ್ಲೂ ನಿಮ್ಮ ಸ್ವರೂಪಕ್ಕೆ ಯಾವುದು ಅಂಟಿಲ್ಲ, ಅಂಟೋದು ಇಲ್ಲ. ಯಾವುದಕ್ಕೂ ಅಂಟದೇ ಇರೋದೇ ನಮ್ಮ ಸ್ವಭಾವ, ಅದೇ ನಮ್ಮ ಸ್ವರೂಪ. ಹಾಗಾಗಿ ನಿರ್ವಿಷಯತ್ವೇನ ಅದು ಪ್ರಕಾರಾರ್ಥ ತೃತೀಯ, ನಿರ್ವಿಷಯವಾಗಿರೋದು ಎಂಬ ಈ ರೀತಿಯಿಂದ ಜಟಾಭಿಸ್ತಾಪಸಹ ಅಂತೀವಲ್ಲ, ತೃತೀಯ ಭಕ್ತಿ ಕಾರಕದಲ್ಲಿ ಬಂತಲ್ವಾ, ನಿರ್ವಿಷಯವಾಗಿದೆ ಎಂಬ ಈ ಕಾರಣದಿಂದ ಆ ಇದರಲ್ಲಿ ಹೇತ್ವಸ್ಥಿತಿಯ ಮಾಡ್ಬೋದು. ಆ ರೀತಿಯಿಂದ ನಿತ್ಯ ಅಸಂಗಂ, ಯಾವಾಗಲೂ ಅಸಂಗ. ಈ ಹೇತ್ವಸ್ಥಿತಿಯನ್ನು ಆಡ್ಕೋಬಹುದು. ಹಾ ಕೇಳಿಪ್ಪ, ನಿಮ್ ಮ್ಯೂಟ್ ತಕ್ಕೊಳ್ಳಿ. ನೀವು ಕೈ ಎತ್ತಿದಾಗಲ್ಲ ಮ್ಯೂಟ್ ತೆಗಿಬೇಕು, ತಕ್ಕೋಬೇಕು. ನೀವು ಒಂದು ಇದು ಹೇಳಿದ್ರಲ್ಲ, ಈಗ ಮೀನ್ ಚೇಂಜಸ್ ಆಗತ್ತೆ ಅಂತ ಹೇಳಿ, ವೈಬ್ರೇಷನ್ಸ್ ಸ್ವಲ್ಪ ವೈಬ್ರೇಷನ್ ಆಗಿದೆ ಕಲ್ಪನೆ ಆಗದೆ ಅಲ್ಲ. ನಾವು ವಿಷಯವನ್ನು ಏನಾದ್ರು ಕಾಣ್ತಾ ಇದೀವಿ ಅಂದ್ರೆ ವೈಬ್ರೇಷನ್ ಆಗಿದೆ ಅಂತ ಅದಕ್ಕೆ ಅರ್ಥವೇ ಹೊರತು ಚಿತ್ತ ಇಲ್ಲವೇ ಇಲ್ಲದ ಚಿತ್ತ ಇಲ್ಲದ ಚಿತ್ತ ವೈಬ್ರೇಷನ್ ಅಂತ ಬರುತ್ತೆ. ಚಿತ್ತ ಇದೆ ಅನ್ನೋದೇ ಒಂದು ಕಲ್ಪನೆ, ಒಂದು ಭ್ರಾಂತಿ, ಒಂದು ಅಜ್ಞಾನ. ಆ ಚಿತ್ತ ಅಸ್ತಿತ್ವ ಕೊಟ್ಟು ಅದ್ರಲ್ಲಿ ವೈಬ್ರೇಷನ್ ಹುಟ್ಟಾಕೊಂಡು ಅದ್ರಲ್ಲಿ ತೋರುವಂತಹ ವಿಶೇಷಕ್ಕೆ ಅಸ್ತಿತ್ವ ಕೊಟ್ಟು ಅದರ ಕಡೆ ಓಡೋಗೋದು ಅನ್ನೋದು ಇಷ್ಟು ಅವಿದ್ಯಾ ಕಾರ್ಯ. ಹಾಗಿದ್ರೆ ನಮ್ಮ ಬಾಡಿ ಎಲ್ಲ ಹಂಗೇನ ಗುರುಗಳೇ? ಬಾಡಿ ಇರೋದಲ್ಲ, ಬಾಡಿನೂ ಇಲ್ಲ, ಚಿತ್ತವೂ ಇಲ್ಲ ಕಣ್ರಿ, ಪ್ರಪಂಚ ಏನು ಇಲ್ಲ ಕಣ್ರಿ, ಕಲ್ಪನೆ ಕಣ್ರಿ. ಯಾವ ಬಾಡಿಯೂ ಇಲ್ಲ, ಯಾವ ಮೈಂಡು ಇಲ್ಲ, ಆರ್ಗನ್ನು ಇಲ್ಲ, ಏನಿಲ್ಲ. ಇರೋದೆಲ್ಲ ಪರಮಾರ್ಥ ಸತ್ಯ ಒಂದೇ, ಏನೇನು ಇಲ್ಲ. ಅದೆಲ್ಲ ನಿಮ್ ಬಾಡಿ ಇದೆ, ನಿಮ್ ಅನುಭವ ಇದೆಯನ್ರಿ, ನಿಮಗೆ ದೇಹ ಇದೆ, ನಿಮ್ ಅನುಭವ ಇದೆಯಾ? ನೀವು ದೇಹವನ್ನು ನೋಡ್ತಾ ಇದ್ದೀರೋ, ದೇಹವೇ ಆಗಿದ್ದೀರೋ. ನೀವು ಏನ್ ಆಗಿರ್ತೀರೋ ನಿಮ್ಗೆ ಅದು ಕಾಣಲ್ಲ. ನೀವು ಏನು ಕಾಣ್ತಾ ಇದೆಯೋ ಅದು ನೀವಲ್ಲ. ಈ ನೀವೇ ಇಟ್ಕೊಳ್ಳಿ. ಈ ಬಾಡಿ ನಿಮ್ಗೆ ಕಾಣ್ತಾ ಇದೆಯೋ ಕಾಣ್ತಾ ಇಲ್ವಾ? ಕಾಣೋದನ್ನ ಗೊತ್ತಾಗೋದು. ಬಾಡಿ ಗೊತ್ತಾಗ್ತಾ ಇದೆಯೋ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ ಗುರುಗಳೇ. ಗೊತ್ತಾಗ್ತಿದ್ಮೇಲೆ ಗೊತ್ತಾಗಿಸ್ಕೊಂಡ ಬಾಡಿಗಿಂತ ಗೊತ್ತು ಮಾಡಿಕೊಳ್ಳುವ ನೀವು ಬೇರೆ ಹೌದೋ ಅಲ್ವಾ? ಇದು ಗೊತ್ತಾಗ್ತಾ ಇದೆಯಲ್ಲ, ಗೊತ್ತಾಗಲ್ವಾ? ಗೊತ್ತಾಗ್ತಿದೆ. ಗೊತ್ತಾಗ್ತಿದ್ಮೇಲೆ ಇದೇ ನೀವ, ಇದಕ್ಕಿಂತ ಬೇರೆನೋ ನೀವು? ಅದೇ ನಾನು. ಗೊತ್ತಾಗಿಸ್ಕೊಂಡ ಪೆನ್ಸಿಲ್ ಏನ್ರಿ ನೀವು? ಪೆನ್ಸಿಲ್ ಅಲ್ಲ. ಮತ್ತೆ ಅದೇ ನಾನು ಅಂತೀರಾ? ಪೆನ್ಸಿಲ್ ಕಾಣ್ತಾ ಇದೆ ಮೇಲೆ ಪೆನ್ಸಿಲ್ ನೀವ್ ಹಾಕ್ತೀರಾ? ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಗುರುಗಳೇ ನೀವು, ನಾವು ಒಂದು ಆಬ್ಜೆಕ್ಟ್ ನೋಡ್ಬೇಕಾದ್ರೆ ನಾವು ಅಂದ್ರೆ ಅದೇ ಆಗ್ಬಿಡ್ತೀವಿ ಅಂತ. ಅವಿವೇಕದಿಂದ ಆಗ್ತೀವಿ, ನಿಜವಾಗಲ್ಲ, ಅಜ್ಞಾನದಿಂದ ಆಗ್ತೀವಿ ಅಂತ. ಅವಿವೇಕದಿಂದ ಆಗೋದೇ ಹೊರತು ರಿಯಲಿ ಆಗೋಲ್ಲ, ಆಗೋಕ್ ಬರಲ್ಲ, ಆಗೋದಿಲ್ಲ. ಅಜ್ಞಾನದಿಂದ ಆದಂತ ಆಗ್ತೀವಿ, ವಸ್ತುತಃ ಆಗಿರಲ್ಲ, ಆಗೋದು ಇಲ್ಲ. ಯಾವುದು ಏನು ಆಗೋಲ್ಲ, ಇನ್ನೊಂದು ಆಗೋಲ್ಲ. ಎಲ್ಲಕ್ಕೂ ಸಾಕ್ಷಿಯಾಗಿರೋ ಅನುಭವ ಸಾಕ್ಷಿಯಾಗಿ ಅಸಂಗವಾಗಿ ಬೇರೆಯಾಗೇ ಇದೆ. ನಿಮಿತ್ತಾಶ್ಚರ್ಯ ಮಾಡ್ಬೋದು, ತೇನ ನಿರ್ವಿಷೇತ್ಯೇನ ನಿಮಿತ್ತೇನ ಮಾಡ್ಕೋಬಹುದು. ಯಾವಾಗಲೂ ಅಸಂಗವಾಗಿದೆ ಎಂದು ಹೊಂದುತ್ತೆ. ಯಾಕೆ ಶ್ರುತಿ ಏನ್ ಹೇಳ್ತಾರೆ? ಅಸಂಗೋಹ್ಯಂ ಪುರುಷಃ ಇತಿ ಶ್ರುತೇ. ಇಂಥ ಕಾರುಣ್ಯ ನೋಡಿ ಶ್ರುತಿಗೆ. ನೋಡ್ರ, ಈ ಪುರುಷನು ಇಲ್ಲಿ ನೋಡ್ತಾ ಇದ್ದಾನಲ್ಲ, ಇಂದ್ರಿಯಗಳಿಂದ ಮನಸ್ಸಿನಿಂದ ಏನೋ ವ್ಯವಹಾರ ಮಾಡ್ತೀವಿ, ಇವನು ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಇವನಿಗೆ ಯಾವ ಸಂಬಂಧವೂ ಇಲ್ಲ, ಇವನು ಎಲ್ಲವನ್ನು ಮೀರಿದವನ ಇದ್ದಾನೆ, ಇವನು ಕೇವಲನಾಗಿರೋನು, ಸ್ವತಂತ್ರವಾಗಿರ್ತಕ್ಕವನು, ಯಾವ ಸಂಬಂಧವೂ ಇಲ್ಲ ಇವನಿಗೆ. ಅಸಂಗೋ ಹಿ, ಆ ಹಿ ಅನ್ನೋ ಪದ ಜರ ಆ ಅನುಭವ ಹೇಳುತ್ತೆ ಅಲ್ಲವೇ? ನಿಮ್ಮ ಅನುಭವ ನೋಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಹೌದು, ನಾನು ಯಾವುದಕ್ಕೂ ಅಂಟದವನು, ಸಂಬಂಧವಿಲ್ಲದವನು ಅನ್ನೋದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಪ್ರಪಂಚದಲ್ಲಿ ಯಾರು ಸಾಯಲಿ, ಯಾರು ಹುಟ್ಟಲಿ, ಏನಾಗಲಿ, ಇಂಥದ್ದೇ ಆಗಲಿ, ಏನಕ್ಕೂ ನೀವು ಜಗ್ಗೋರಲ್ಲ. ನೀವು ಜಗ್ಗಿದ್ರ
ಏನು ಆಯ್ತೋ ಅಷ್ಟು ಮಟ್ಟಿಗೆ ನಿಮ್ಗೆ ಇನ್ವಾಲ್ವ್ಮೆಂಟ್ ಇದೆ ಅಂತ ಅರ್ಥ. ನೀವು ಅಂಟ್ಕೊಂಡ್ರಿ ವಿಕಾರವಾದ ಇದು, ನಿಮ್ಗೆ ಏನು ವಿಕಾರವೇ ಆಗಲಿಲ್ಲ ಅಂದ್ರೆ ಏನು ನನಗೆ ಸಂಬಂಧವೇ ಇರಲ್ಲ, ಅವಾಗ ಅಂಟೇ ಇರಲ್ಲ. ಸವಿಷಯಸ್ಯ ಹಿ ವಿಷಯೇ ಸಂಗಃ. ವಿಷಯ ಉಳ್ಳದಕ್ಕೆ ಅಲ್ಲವೇ ಯಾವುದಕ್ಕೆ ವಿಷಯ ಅಂತ ಇದೆಯೋ ಆ ವಿಷಯದಲ್ಲಿ ಅಂಟ್ಕೊಂಡ್ಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವು ಆ ಟಿವಿ ನೋಡೋರು, ಆ ಸಿನಿಮಾ ನೋಡೋರು ಹೆಂಗೆ ಹೊಡೆದ ಕಿಚ್ಕೊಳ್ತಾ ಇರ್ತಾರೆ ಇಲ್ಲಿ ನೋಡುವಾಗ. ಹಾಗೆ ನೆರಳೋದು ಬರೀ ಇನ್ನೇನು ಇಲ್ಲ, ಬರೀ ನೆರಳಲ್ಲೇ ಸಿಕ್ಸರ್ ಹೊಡೆದಾಗ ಕುಣಿತಾರೆ, ಅಯ್ಯೋ ಬೋರ್ಡ್ ಆಗ್ಬಿಟ್ಟು ಅದು ಇವರೇ ದುಃಖ ಪಡ್ತಾರೆ. ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಗ್ಬಿಟ್ಟು ಅಯ್ಯೋ ನಮ್ಮವ್ರು ಔಟ್ ಆಗ್ಬಿಟ್ರು ಇವನಿಗೆ ದುಃಖ, ಬರೀ ನೆರಳು, ಅಯ್ಯೋ ಸಿಕ್ಸರ್ ಹೊಡೆದ ಅಂತ ಖುಷಿ. ಎರಡು ಕಲ್ಪನೆ, ಆ ಹೊಡೆದಿದ್ದು ಕಲ್ಪನೆ, ಸಂತೋಷವೂ ಕಲ್ಪನೆ, ಔಟ್ ಆಗಿದ್ದು ಕಲ್ಪನೆ, ದುಃಖವೂ ಕಲ್ಪನೆ, ಭ್ರಾಂತಿ. ಏನ್ ಮಾಡಿ ವಿವೇಕ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಒತ್ತಾಡ್ತಾ ಇದ್ದಾನೆ. ಇಂಥ ಭ್ರಾಂತಿ ಆವರಿಸ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಇದಕ್ಕೆ ಗೌಡಪಾದರೆ ಒಳ್ಳೆ ಔಷಧಿ ಇಟ್ಕೊಂಡಿದ್ದಾರೆ. ಅವರ ಆಸ್ಪತ್ರೆಗೆ ಹೋಗ್ಬೇಕು. ಗೌಡಪಾದರ ಆಸ್ಪತ್ರೆಗೆ ಹೋದ್ರೆ ಎಲ್ಲ ರೋಗಕ್ಕೂ ಚಿಕಿತ್ಸೆ ಮಾಡ್ತಾರೆ ಅವರು. ಇವರು ಬರೀ ಕ್ಯಾನ್ಸರ್ಗೆ, ಒಬ್ರು ಶುಗರ್ಗೆ, ಒಬ್ರು ಹಾರ್ಟ್ಗೆ, ಒಬ್ರು ಇನ್ನೇನೋ ಲಿವರ್ದು, ಇನ್ನೇನೋ ರಕ್ತ ಇದು ಮಾಡಿದ್ರೆ ಇವ್ರು ಎಲ್ಲಕ್ಕೂ ಔಷಧಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ಔಷಧಿ ಅವ್ರು ಕೊಡೋದು, ತಲೆಗಳ ಒಂದೇ ಮಂತ್ರ ಅಂದಾಗೆ ಅದ್ವೈತಾತ್ಮಜ್ಞಾನ ಕೊಟ್ಟು ಮುಕ್ತರನ್ನಾಗಿ ಮಾಡ್ಬಿಡ್ತಾರೆ. ನಿಮ್ಗೆ ಯಾವ ರೋಗವೂ ಇಲ್ಲ, ಹೋಗ್ರಿ, ನೀವು ಯಾವ ರೋಗಿಗಳು ಅಲ್ಲ ಅಂತ ಹೇಳ್ಬಿಟ್ಟು ಭವರೋಗ ವೈದ್ಯರು ಅವರು. ಭವರೋಗ ಅನ್ನೋದು ದೊಡ್ಡ ರೋಗ, ಅದು ಕ್ಯಾನ್ಸರ್ಗಿಂತ ದೊಡ್ಡ ರೋಗ ಅದು. ನಾವು ಕ್ಯಾನ್ಸರ್ ಬಹಳ ಡೇಂಜರ್ ಅಂತೀವಲ್ಲ, ಕ್ಯಾನ್ಸರ್ ಬಂದ ಸಾಯೋದೇನೋ ದೇಹ, ಹೋಗ್ರಿ, ಯಾವತ್ತಿರೋದು ಸತ್ತಿರೋದ ದೇಹ, ಯಾವತ್ತಿ ಸತ್ತಿರೋದು ಇಲ್ಲದ್ದು ಅಂತ. ಯಾವತ್ತೂ ಇಲ್ಲದ ದೇಹ ಸಾಯತ್ತೆ ಅಂತ ಅರ್ಥ ಏನೋ, ಸಾಯ್ಕೊಳ್ಳಿ. ಅವರಿದಲ್ಲ ಈ ಸಂಸಾರವೆಂಬ ರೋಗ, ಅಯ್ಯೋ ಅದನ್ನ ದೇವತೆಗಳಿಗೂ ಈಚೆ ದಾಡೋಕ್ಕಾಗಲ್ಲ. ಆ ಭವಸಾಗರವನ್ನ ಯಾರಿಗೂ ಒಬ್ಬರೇ ಜ್ಞಾನಿಗಳು ಒಬ್ಬರು ದಾಟಿರ್ತಾರೆ. ಅವ್ರು ಕರಿತಾ ಇದ್ದಾರೆ, ಬರ್ರೋ ಇಲ್ಲಿ ಬರ್ರೋ ಇಲ್ಲಿ ಬರ್ರೋ ಅಂತ ಇದ್ದಾರೆ. ನಮ್ಗೆ ಅವ್ರಿಗೆ ಶಬ್ದ ಕೇಳಿಸ್ತಾ ಇದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಕಾಣಲ್ಲ. ಯಾಕಂದ್ರೆ ಅವರು ಪ್ರಪಂಚಾತೀತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೂಗೋ ಶಬ್ದ ಕೇಳಿಸುತ್ತೆ, ಅವ್ರು ಎಲ್ಲಿದ್ದಾರೆ ಅಂತ ಸುತ್ತ ಎಲ್ಲಿ ನೋಡು ಕಾಣ್ತಾನೆ ಇಲ್ಲ. ಏನ್ ಮಾಡುದು? ನೋಡು, ಅವ್ರ ಆತ್ಮ ಕೂತ್ಕೊಂಡ್ಬಿಟ್ಟಿದ್ದಾರೆ, ಆತ್ಮರಾಗಿ ಕೂತ್ಕೊಂಡು ಕರಿತಾ ಇದ್ದಾರೆ. ಅರ್ಥವೇ ಆಗೋಲ್ಲ ನಮಗೆ. ಸವಿಷಯಸ್ಯ ಹಿ ವಿಷಯದಿಂದ ಕೂಡಿಕೊಂಡವನಿಗಲ್ವೇ ವಿಷಯದಲ್ಲಿ ಸಂಘ, ಅದೇ ನಿರ್ವಿಷಯತ್ವ ಚಿತ್ತಂ ಅಸಂಗಂ ಇತ್ಯರ್ಥ. ಯಾವಾಗ ಈ ವಿವೇಕ ವೈರಾಗ್ಯಗಳಿಂದ ಅಥವಾ ತತ್ವಜ್ಞಾನದಿಂದ ಚಿತ್ತವು ನಿರ್ವಿಷಯವಾದದ್ದು ಅಂತ ಆಗ್ಬಿಡುತ್ತೆ, ಅದಕ್ಕೆ ವಿಷಯವೇ ಇಲ್ಲ, ಕಲ್ಪನೆ ಇಲ್ಲ, ಯಾವ ತೋರಿಕೆ ಇಲ್ಲ ಅಂತ ಆಯ್ತು. ನಿರ್ವಿಷಯವಾದದ್ದಾದ್ರಿಂದ ಅದು ಅಸಂಗನಾದ ಆತ್ಮ ಆಗ್ಬಿಡುತ್ತದೋ. ಮೊದಲು ಆತ್ಮವೇ, ಅಲೆ ನೊರೆ ಗುಳ್ಳೆ ಮುಂಚೆನೂ ನೀರೇ, ಯಾವಾಗಲೂ ನೀರಿಗಿಂತ ಬೇರೆ ಅಲ್ಲ. ತೋರಿಕೆ ಕಡೆಯಿಂದ ಇದು ಗುಳ್ಳೆ, ಇದು ಅಲೆ, ಇದು ನೊರೆ, ಇದು ಸುಳಿ, ಬೇರೆ ಬೇರೆ ಹೆಸರು ಬಂದಿತ್ತು. ಆಮೇಲೆ ಶಾಂತ ಎಲೆ ನೀರು, ಹೀಗೆ ಮುಂಚೆನೂ ಇದು ಆತ್ಮನೇ. ಈ ಕಲ್ಪನೆಯಿಂದ ತೋರಿಕೆಯಿಂದ ಚಿತ್ತ ಅಂತ ಹೆಸರು ಪಡ್ಕೊಂಡು ನಮ್ಮನ್ನ ಚಟ್ಟಕ್ಕೆ ಹತ್ತಿಸ್ತಾ ಇದೆ. ಚಿತ್ತವನ್ನು ನೆಚ್ಕೊಂಡು ಚಟ್ಟಕ್ಕೆ ಹತ್ತಾ ಇದೀವಿ ನಾವು. ಚಿತ್ತ ಹತ್ಕೊಂಡ್ರೆ ಚಟ್ಟಕ್ಕೆ ಹತ್ತ ಇಲ್ಲ, ಚಿತ್ತ ಇಲ್ಲ, ಒತ್ತು ಕೊಡಬೇಡಿ, ಅದು ಕಿತ್ತಾಕ್ಬಿಡಿ. ಒತ್ತು ಕಿತ್ಬಿಟ್ರೆ ಆ ಒತ್ತು ಹೋಯ್ತು ಅಂತಂದ್ರೆ ಚಿತ್ತ ಆಗ್ಬಿಡುತ್ತೆ. ಒತ್ತು ಕೊಟ್ಬಿಟ್ರೆ ಚಿತ್ತ ಆಗ್ಬಿಡ್ತು ಅಂದ್ರೆ ಸತ್ತ ಅಂತ ಆಗ್ತಾನೆ. ನೀ ಚಿತ್ತ ಆದ್ರ ನೀ ಸತ್ರಿ, ನೀ ಚಿತ್ತ ಮಾಡಿದ್ರ ನೀ ಗೆದ್ರಿ. ಒತ್ತು ಕೊಡ್ಬಾರ್ದು, ಕಿತ್ತು ಹಾಕ್ಬಿಡ್ಬೇಕು, ಅದು ಅಸ್ತಿತ್ವ ಕಿತ್ತು ಹಾಕ್ಬಿಡ್ಬೇಕು. ನಾನು ನಿರ್ವಿಷಯತ್ವೇನ ಚೇತ್ ಅಸಂಗತ್ವಂ ಚಿತ್ತಸ್ಯ ನ ನಿಸ್ಸಂಗತ ಭವತೆ. ಸ್ವಾಮಿ, ನೀವು ನಿರ್ವಿಷಯವಾಗೋದ್ರಿಂದ ಅಸಂಗತ್ವ ಬರುತ್ತೆ ಅಂತ ಅನ್ನೋದಾದರೆ ನಿರ್ವಿಷಯತ್ವ ಇಲ್ವಲ್ಲ, ಅದನ್ನ ಅಸಂಗತ್ವ ಇಲ್ಲ, ನಿರ್ವಿಷಯತ್ವ ಇಲ್ಲ. ಯಾವಾಗ ವಿಷಯ ಇದ್ದೇ ಇರುತ್ತೆ. ಯಾವಾಗ ವಿಷಯ ಬಿಟ್ಕೊಳುತ್ತೆ ಚಿತ್ತ? ಈ ನಿರ್ವಿಷಯವಾಗೋದ್ರಿಂದ ಅಸಂಗವಾಗುತ್ತೆ ಅನ್ನೋದಾದ್ರೆ, ಚಿತ್ತಕ್ಕೆ ಅವಾಗ ಅಸಂಗತ್ವ ಬರುತ್ತೆ ಅನ್ನೋದಾದ್ರೆ ನಿರ್ವಿಷಯತ್ವ ಅನ್ನೋದು ಬರೋದೇ ಇಲ್ಲ. ಯಾಕಂದ್ರೆ ಯಾವಾಗ ವಿಷಯ ಇದ್ದೇ ಇರುತ್ತೆ. ಅದರಿಂದ ಅಸಂಗತಾಪಿ ನಭವತಿ, ನಿಸ್ಸಂಗತಾಪಿ ನಭವತಿ. ನಿಸ್ಸಂಗತ್ವ ಅನ್ನೋದು ಆಗೋದೇ ಇಲ್ಲ, ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅಯ್ಯೋ 108 ಗೋಳು, 108 ರಗಳೆ. ಈ ಜೀವನ, ಈ ಬದುಕು ಅಂದ್ರೆ ಏನ್ರಿ ಗೋಳು ಇದು? ಏನ್ರಿ ಈಗ ಮಕ್ಕಳ ಗೋಳಾಟ, ಹೆಂಡತಿ ಗೋಳಾಟ, ನೆಂಟಷ್ಟು ಗೋಳಾಟ, ವ್ಯವಹಾರದ ಗೋಳಾಟ. ಅಯ್ಯೋ ನೋಡಿ ಸುಸೈಡ್ ಮಾಡ್ಕೊಂಡು ಅನ್ಸ್ಬಿಡ್ತಾರೆ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಎಂಥದ್ದು ಇದು ಜೀವನ ಅಂತ ಕಲ್ತ ಚಚ್ಕೋತಾರೆ ಪಾಪ. ಏನ್ ಮಾಡಿದ್ರು ಈ ಗೋಳಾಟ ತಪ್ಸ್ಕೋಕ್ಕಾಗಲ್ಲ, ಕಷ್ಟ. ನಿರ್ವಿಷಯತ್ವ ಬರಲ್ಲ. ನಿರ್ವಿಷಯತ್ವ ಬರದೇ ಮೇಲೆ ಸವಿಷಯತ್ವ ಇದ್ಮೇಲೆ ಅಸಂಗತ್ವ ಬರಲ್ಲ.
ಅಸಂಗತ್ವ ಬರಲ್ಲ ನಿಸ್ಸಂಗತ್ವ ಹೆಂಗಾಗತ್ತೆ? ಆಗಲ್ವಲ್ಲ, ಇದ್ದೇ ಇರುತ್ತಲ್ಲ, ಗೋಳ 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 ಹೊಯ್ಕೊಂಡೇ ಹೊಳ್ಕೊಳತ್ತಲ್ಲ, ಕಾಟ ಕೊಟ್ಟೆ ಕೊಡುತ್ತಲ್ಲ, ತೋರಿಯೇ ತೋರುತ್ತಲ್ಲ ಪ್ರಪಂಚ. ಏನ್ ಮಾಡೋಣ ಅಂದ್ರೆ ಮುಂದೆ ಹೇಳ್ತಾರೆ ಯಸ್ಮಾ ಶಾಸ್ತ್ರಂ ಶಿಷ್ಯಶ್ಚ ಇತ್ಯೇವ ಮಾದೇಹೇ ವಿಷಯಸ್ಯ ವಿದ್ಯಮಾನತ್ವೋ. ಹಿಂದೆ ಉತ್ತರ ಕೊಟ್ಟಿದ್ರಪ್ಪ. ಹಿಂದೆ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಅಲ್ಲಿ ಬರೋದು ಇದು ಬೇರೆ ಇದು ಹೇಳ್ತಾ ಇದೆಯಲ್ಲ ಇಲ್ಲ ಎಷ್ಟೇ ಇದು ಆಗಮ ಪ್ರಕರಣ. ಪೀಠಿಕೆಯಲ್ಲಿ ಏನು ಹಾಕಿದ್ರು ನೋಡು, 1:18. ಅಲ್ಲಿ ಪೀಠಿಕೆಯಲ್ಲಿ ಏನು ಹಾಕಿದ್ರು ಶಂಕರಾಚಾರ್ಯರು? ಹಂಗ ಉಜ್ಜಿತಿಗಿದು ಯಾವಾಗ ಕಲ್ತ್ಕೊತೀವಿ ಮಾಯ? ಹದಿನೆಂಟು ಸಿಗ್ಲಿಲ್ವಾ? ಏನೇ ಪೀಠಿಕೆ? ನಾನು ಶಾಸ್ತ್ರಂ ಶಿಷ್ಯಃ ಇತಿ ಅಯಂ ಇಲ್ಲಿ ಏನಿದೆ? ನಾನು ಯಸ್ಮಾತ್ ಶಾಸ್ತ್ರಂ ಶಿಷ್ಯಶ್ಚ ಸೇಮ್ ಕ್ವಶನು, ಅದೇ ಪ್ರಶ್ನೆ. ಅಲ್ಲೊಂದು ರೀತಿ ಆಗಮ ಪ್ರಕರಣ ಹೇಳಿದ್ರು, ಇವಾಗ ಅಲಾವಧಾದಿ ಪ್ರಕರಣದಲ್ಲಿ ಇದೇ ಮದುವೆ ಆಗಿರ್ತಕ್ಕಂಥ ವಿಷಯ. ಶಾಸ್ತ್ರನೇನೋ ಉಪದೇಶ ಮಾಡುವ ಗುರುವಿಗೆ ಶಾಸ್ತ್ರ ಅಂತ. ಶಾಸ್ತ್ರ ಅನ್ನೋದು ಉಪನಿಷತ್ತು, ವೇದ, ಗೀತೆ, ಇದಕ್ಕೆ ಶಾಸ್ತ್ರ ಅನ್ನೇ. ಶಿಷ್ಯ, ನಾವುಗಳೆಲ್ಲ ಶಿಷ್ಯರು. ಈ ಒಂದು ವಿಷಯ, ಈ ಒಂದು ಕ್ಷೇತ್ರ, ಈ ಒಂದು ವಿಭಾಗ ಇದ್ದೇ ಇದೆಯಲ್ಲ, ಇದಿರುವವರಿಗೆ ಹೆಂಗೆ ಚಿತ್ತಕ್ಕೆ ಗುರು ವಿಷಯತ್ವ ಬರುತ್ತೆ? ದ್ವೈತ ಇದ್ದೇ ಇರುತ್ತಲ್ಲ, ಗುರು ಶಿಷ್ಯ ಶಾಸ್ತ್ರ ಅಂತಿದ್ಮೇಲೆ ಭೇದ ಹೋಗೋದೇ ಇಲ್ವಲ್ಲ, ಇದ್ದೇ ಇರುತ್ತಲ್ಲ ಅಂತ ಕೇಳಿದ್ರೆ ನೈಷ ದೋಷ ಅಂದ್ರು. ಇದೇನ್ ದೋಷ ಅಲ್ಲ. ದೋಷವಿಲ್ಲವೋ ದೋಷವಲ್ಲವೋ? ಈ ದೋಷವೇನಲ್ಲ ಇದು. ಯಾಕೆ ಅಂದ್ರೆ ಅಕಸ್ಮಾತ್ ಯೋಸ್ತಿ ಕಲ್ಪಿತ ಸಂಭೃತ್ಯ ಪರಮಾರ್ಥೇನ ನಾಸ್ತ್ಯಸೋ ಪರತಂತ್ರಾಭಿಸಂಭೃತ್ಯ ಸ್ಯಾನ್ನಾಸ್ತಿ ಪರಮಾರ್ಥತಃ. ಯೋಸ್ತಿ ಕಲ್ಪಿತ ಸಂಭೃತ್ಯ ಪರಮಾರ್ಥೇನ ನಾಸ್ತ್ಯಸೋ ಪರತಂತ್ರಾಭಿಸಂಭೃತ್ಯ ಸ್ಯಾನ್ನಾಸ್ತಿ ಪರಮಾರ್ಥತಃ. ಯಹ ಅಸ್ತಿ ಕಲ್ಪಿತ ಸಂಭೃತ್ಯ ಪರಮಾರ್ಥೇನ ನ ಅಸ್ತಿ ಅಸೌ ಪರಮಂತ್ರಾಭಿಸಂಭೃತ್ಯ ಪರತಂತ್ರಾಭಿಸಂಭೃತ್ಯ ಸ್ಯಾತ್ ನ ಅಸ್ತಿ ಪರಮಾರ್ಥತಃ. ನೋಡಿ, ಇಲ್ಲಿ ಕಲ್ಪಿತ ಸಂಭೃತಿ ಅನ್ನೋ ಪದ ಹಾಕಿದ್ದಾರೆ. ಬಹಳ ಮುಖ್ಯವಾದ ಪದ ಇದು. ಕಲ್ಪಿತ ಸಂಭೃತಿ. ಸಂಭೃತಿನೇನೋ ಅವಿದ್ಯೆ. ಅವಿದ್ಯೆಗೆ ಮತ್ತೆ ಕಲ್ಪಿತ ಸಂಭೃತಿ ಯಾಕಂದ್ರು? ಅಧ್ಯಾರೋಪ ದೃಷ್ಟಿಯಿಂದ ಅರ್ಥ. ಅಧ್ಯಾರೋಪಾಪವಾದ ಶಂಕರಾಚಾರ್ಯ ಹೇಳ್ತಾರೆ. ಅದನ್ನೇ ಇಲ್ಲಿ ಕಲ್ಪಿತ ಸಂಭೃತಿಯಿಂದ ಉಪದೇಶಕ್ಕಾಗಿ ಇಟ್ಟುಕೊಂಡಂತಹ ಒಂದು ಅವಿದ್ಯೆ. ಕಲ್ಪಿತಾತ ಸಾ ಸಂವೃತ್ತಿಷ್ಟ ಕಲ್ಪಿತ ಸಂವೃತ್ತಿ ತಯಾ ಕಲ್ಪಿತ ಸಂವೃತ್ಯ. ಸಂವೃತ್ತಿ ನಾಮ ಅವಿದ್ಯಾ, ಸ್ತ್ರೀಲಿಂಗ. ಅದು ಇಟ್ಕೊಂಡು ಅವಿದ್ಯೆಯನ್ನು ಒಪ್ಕೊಂಡು ನಾವು ಇದನ್ನೆಲ್ಲ ಹೇಳಿದ್ದು. ಇವರು ಶಾಸ್ತ್ರ, ಇವರು ಗುರುಗಳು, ಇವರು ಶಿಷ್ಯ, ಇದು ಪ್ರಪಂಚ ಅನ್ನೋದನ್ನ ನಮ್ಮಲ್ಲಿರೋ ಅವಿದ್ಯೆಯನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಒಪ್ಕೊಂಡು ಇಟ್ಕೊಂಡು ಇದನ್ನು ಹೇಳಿದ್ದೇ ಹೊರತು ಪರಮಾರ್ಥೇನ ನಾಸ್ತ್ಯಸೌ. ನಿಜವಾಗಿ ಹೇಳೋದಾದ್ರೆ ಯಾವುದು ಇಲ್ಲವೇ ಇಲ್ಲ. ಕಲ್ಪಿತ ಸಂವೃತ್ತಿಯಿಂದ ಎಲ್ಲ ಇದೆ. ಇಂಥ ಪದ ಅಂದ್ರೆ ಗೋಡಪಾದ ಹಾಕಿರೋ ಪದ ಇದು. ಕಲ್ಪಿತ ಸಂವೃತ್ತಿ ಅನ್ನೋ ಪದವನ್ನು ಬೌದ್ಧರು ಬಳಸಿದ್ರು ಅಂತ ನಾಗಾರ್ಜುನ ಇವರೆಲ್ಲ ಹೇಳ್ತಾ ಇದ್ರಂತೆ ಬೇರೆಯವರು. ಈ ಅದ್ವೈತಿಗಳ ಪದ ಅಲ್ಲ ಇದು ಅಂತ. ಅಲ್ಲ, ಪದ ಯಾರ್ದಾಲೂ ಆಗಲಿ, ಅದೇನು ಪೇಟೆಂಟ್ ಏನಲ್ಲ, ಸಂಸ್ಕೃತ ಭಾಷೆ ಏನು ಒಬ್ಬರಿಗೆ ಏನಿಲ್ಲ. ನಾವು ಅದನ್ನು ಉಪಯೋಗಿಸ್ಕೊಳ್ಳೋದೇನು ತಪ್ಪೇನಿಲ್ಲ. ಅದು ಒಳ್ಳೆ ಅರ್ಥವನ್ನು ಕೊಡುವಂತಹ ಪದವಾದರೆ ಅದನ್ನು ತಗೋಬಾರ್ದು ಅಂತೇನು ಯಾವ ರೂಲ್ಸು ಇಲ್ಲ. ಆಗಲಿ ಏನೇ ಆಗಲಿ, ಒಟ್ಟ ಮೇಲೆ ಈ ವಿಭಾಗ ಇದೆಯಲ್ಲ, ದ್ವೈತ, ಪ್ರಪಂಚ, ವ್ಯವಹಾರ, ಕಲ್ಪಿತ ಸಂವೃತ್ತಿಯಿಂದ ಕಲ್ಪನೆ ಮಾಡಿದ್ದಾದ ಅಂದ್ರೆ ವ್ಯವಹಾರಕ್ಕಾಗಿ ಒಪ್ಪಿಕೊಂಡದ್ದಾದ ಅವಿದ್ಯೆಯಿಂದ ತೋರ್ತಾ ಇರೋದು. ಅದು ಕಲ್ಪಿತ. ಯಾರಿಂದ ಕಲ್ಪಿತ? ತತ್ವಜ್ಞೈಹಿ ಕಲ್ಪಿತ. ಅವಿದ್ಯಾವಂತ ಕಲ್ಪಿಸ್ಕೊಂಡದ್ದಲ್ಲ. ಕಲ್ಪಿಸ್ಕೊಂಡದ್ದು ಜ್ಞಾನಿಗಳು, ಶಾಸ್ತ್ರ. ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತು. ತತ್ವ, ಸತ್ಯ, ಪರಮಾರ್ಥ ಕಂಡ್ಕೊಂಡವ್ರು ಕಲ್ಪಿಸ್ಕೋಬಹುದು. ಇವರು
ಇವರಿಗೆ ಕಲ್ಪಿತ ಸಮೃದ್ಧಿ ಗೊತ್ತಿಲ್ಲ, ಇವ್ರು ನಿಜ ಅಂತ ಅನ್ಕೊಂಡಿದ್ದಾರೆ, ಸುಳ್ಳು ಅಂತ ಗೊತ್ತೇ ಇಲ್ಲ. ಆದ್ರೆ ನಾವು ಯಾವ್ದನ್ನ ನಿಜ ಅನ್ಕೊಂಡು ವ್ಯವಹಾರ ಮಾಡುತ್ತಿದ್ದೀವಿ, ಇದನ್ನ ಜ್ಞಾನಿಗಳು ಶಾಸ್ತ್ರಕಾರರು ಕಲ್ಪಿತ ಸಮೃದ್ಧಿಯಿಂದ ಅಂದ್ರೆ ಅಧ್ಯಾರೋಪ ದೃಷ್ಟಿಯಿಂದ ಇಟ್ಟುಕೊಂಡ ಅವಿದ್ಯೆಯಿಂದ ಇದನ್ನು ಅಷ್ಟಿ ಆಯ್ತು ಇರಬಹುದು ಅಂತ ಒಂದು ಹಂತಕ್ಕೆ ಒಪ್ಪಿಕೊಂಡಿದ್ದಾರೆ. ಆದ್ರೆ ಪರಮಾರ್ಥದಿಂದ ಕೇಳೋದಾದ್ರೆ ನಾಸ್ತಿ ಅಸೌ, ಅಸೌ ಭೇದ ನಾಸ್ತಿ, ಈ ಭೇದವೂ ಇಲ್ಲ. ಯಾಕೆಂದ್ರೆ ಪರತಂತ್ರನ ಪರಶಾಸ್ತ್ರ, ಬೇರೆಯವರು ಅಂದ್ರೆ ಬೇರೆ ವಾದಿಗಳಿದಾರಲ್ಲ ಅವರ ಒಂದು ಅಭಿಸಂವೃತ್ಯ ಅಂದ್ರೆ ಅವರ ಒಂದು ಒಪ್ಪಿಗೆಯಿಂದ ಅಂತ, ಅವರ ಒಂದು ಪ್ರಕಾರದಿಂದ ಅಂತ ಅರ್ಥ. ಇದೆಲ್ಲ ಇದೆ ಅಂತ ಆಗಬಹುದು. ಯಾಕಂದ್ರೆ ಬೇರೆ ಶಾಸ್ತ್ರಕಾರರು ಎಲ್ಲರೂ ಕೂಡ ಇದನ್ನು ಒಪ್ಕೊಂಡಿದಾರಲ್ಲ. ಒಟ್ಟು ಜನರ ವ್ಯವಹಾರದಿಂದ ಅಂದ್ರೆ ಸಾಕಾಗಿತ್ತು, ಮತ್ತು ಶಾಸ್ತ್ರಕಾರರು ಇದಕ್ಕೆ ಸೇರಿಸ್ತಾ ಇದ್ದಾರೆ. ಬೇರೆ ಬೇರೆ ಶಾಸ್ತ್ರಕಾರರು ಏನೇನೇನೇನೇನು ಮಾಡ್ಕೊಂಡಿದ್ದಾರೆ ಅದು ಕೂಡ ಈ ಅವಿದ್ಯಾ ದೃಷ್ಟಿಯಲ್ಲಿ ಆಗಿರೋದು. ನಾಸ್ತಿ ಪರಮಾರ್ಥತಃ, ಪರಮಾರ್ಥವಾಗಿ ಯಾವುದೂ ಇಲ್ಲ. ಪೂರ್ವಾರ್ಧದಲ್ಲೂ ಪರಮಾರ್ಥದ ನಾಸ್ತ್ಯಸು ಅಂದ್ರು, ಉತ್ತರಾರ್ಧದಲ್ಲೂ ಪರಮಾರ್ಥದ ನಾಸ್ತ್ಯತಃ ಅಂತಂದ್ರು. ಪರಶಾಸ್ತ್ರದಿಂದ ಇದೇ ಇರುವ ಅಲ್ರಿ, ಬರೀ ಜನ ಮಾಡ್ಕೊಂಡಿದ್ರೆ ನೀವು ನಿಜವಾಗಿಲ್ಲ ಅಂತ ಅನ್ಬಹುದಾಗಿತ್ತು. ದೊಡ್ಡ ದೊಡ್ಡ ಶಾಸ್ತ್ರಕಾರರು ಮಾಡ್ಕೊಂಡಿದ್ದಾರಲ್ಲ ಈ ಭೇದವನ್ನು, ಮೀಮಾಂಸಾ ಶಾಸ್ತ್ರಕಾರರು, ಅವರು ಕೂಡ ಸ್ವರ್ಗ ಉಂಟು, ಕರ್ಮ ಉಂಟು, ಜನ್ಮ ಉಂಟು, ಲೋಕ ಉಂಟು ಅವ್ರು ಹೇಳ್ತಾರಲ್ಲ. ಸಾಂಖ್ಯರು, ವೈಶೇಷಿಕರು ಎಲ್ಲ ಹೇಳ್ತಾರಲ್ಲ, ಅದು ಕೂಡ ಸಂವೃತ್ತಿಯಿಂದಲೇ ಅವಿದ್ಯೆಯಿಂದಲೇ ಒಪ್ಕೊಂಡದ್ದು. ಅಭಿಸಂವೃತ್ತಿ ಸಾತ್ ಇರಬಹುದು. ನಾಸ್ತಿ ಪರಮಾರ್ಥತಃ, ಸತ್ಯವಾಗಿ ಕೇಳೋದಾದ್ರೆ ಯಾವುದೊಂದಕ್ಕೂ ಎಲ್ಲೂ ಹೇಗೂ ಇರುವಿಕೆ ಇಲ್ಲ. ಇದು ಅರ್ಥ ಆಯ್ತು ಅಂದ್ರೆ ಅಲ್ಲಿ ನಾವು ಗೆದ್ವಿ, ನಿಮ್ ಜನ್ಮ ಸಾರ್ಥಕವಾಯ್ತು. ಇದು ಎಲ್ಲಿವರೆಗೆ ಅರ್ಥ ಆಗಲಿಲ್ಲ, ಮರಳು ಮೂಟೆ ಕಟ್ಕೊಂಡು ಮತ್ತೆ ಓಡು. ಬರೀ ಓಡೋದಲ್ಲ, ಕಾಲಿಗೆ ಮರಳು ಮೂಟೆ ಕಟ್ಕೊಂಡು ಓಡ್ಬೇಕಂತೆ. ಹಾಗೆ ಜೀವನವನ್ನ ಮರಳು ಮೂಟೆ ಕಟ್ಕೊಂಡು ಓಡ್ಬೇಕಂತೆ. ಹಂಗೆ ಅಯ್ಯೋ ಹೆಣಗೋದೆ, ಜೀವನ ಪೂರ್ತಿ ಹೆಣಗೋದೆ ಆಯ್ತು. ಹಣೆ ಬರ ಒಂದು ಹೆಣಗಿ ಸಾಯ್ತಾನೆ. ಏನು ಇಲ್ಲ ಕಣೋ, ಸ್ವಸ್ಥವಾಗಿರೋ, ಆರಾಮಾಗಿರೋ, ನೀನು ಏನು ಮಾಡೋಲ್ಲ, ತಿರುಗ ಅನುಭವಿಸೋನಲ್ಲ, ಸ್ವತಃ ಪರಮಾತ್ಮ ಅಂದ್ರೆ ಅರ್ಥವಾಗಲ್ಲ. ನೀವು ಹೇಳಿ ಒಂದು ತಲೆ ಹೋಗಲ್ರಿ, ಒಂದು ಅರ್ಥವಾಗಲ್ರಿ. ಏನು ಹೇಳಿ ನಾವು ಹೂಂತೀವಿ. ಯಾಕಂದ್ರೆ ನೀವು ದೊಡ್ಡವರು, ನೀವು ಪಂಡಿತರು, ನಿಮ್ಗೆ ಸಂಸ್ಕೃತ ಗೊತ್ತು, ಹೇಗೆ ಬಾಯಿ ಬಡ್ದು ಮುಚ್ಚಿಸ್ಬಿಡ್ತೀರಾ, ನಮ್ಗೆ ಮಾತಾಡದೆ ಹೇಳೋದು ಮಾಡ್ಬಿಡ್ತೀರಾ, ನಮ್ಗೆ ಏನು ಹೇಳೋದು ಗೊತ್ತಾಗಲ್ಲ. ಆದ್ರೆ ನೀವು ಹೇಳಿದ ಮಾತ್ರ ನಮ್ಗೆ ಒಂದು ಅರ್ಥ ಆಗಲ್ಲ, ಅದಂತೂ ನಿಜ. ಒಂದು ಅರ್ಥ ಆಗಲ್ಲ ಅನ್ನೋದು ನಿಜ. ಆದ್ರೆ ನೀವು ಹೇಳಿದ ಬಗ್ಗೆ ನಂಗೆ ಉತ್ತರ ಕೊಡೋಕ್ಕಂತೂ ಆಗೋಲ್ಲ. ಇವಾಗ ಏನ್ ಮಾಡೋಣ, ಈ ಅತಂತ್ರ ಸ್ಥಿತಿಲಿದ್ದೀವಿ. ಈ ಕಡೆ ಇದನ್ನು ಕಟ್ಕೋಣ ಅಂದ್ರೆ ಅಯ್ಯೋ ಪ್ರಯೋಜನ ಬಿಟ್ಟಾಯ್ತು, ಅದನ್ನು ಪಡ್ಕೊಳ್ಳೋಣ ಅಂದ್ರೆ ಅದು ಸಿಗ್ತಾ ಇಲ್ಲ. ನಿಮ್ದು ಸಿಗಲ್ಲ, ನಾವು ವ್ಯವಹಾರ ಬಿಟ್ವಿ, ಇತೋ ಭ್ರಷ್ಟ ತಥೋ ಭ್ರಷ್ಟ. ಇಲ್ಲಿಂದ ಭ್ರಷ್ಟರಾದ್ವಿ, ಅಲ್ಲೂ ಸಿಗಲಿಲ್ಲ, ಬಜ್ಜಂ ಪಾಲನ್ ಕುಕ್ರಮ. ಇವಾಗ ನಮ್ಮನ್ನ ಗತಿ ಏನು ಹೇಳಿ. ನೀವು ನಾವು ವ್ಯವಹಾರಕ್ಕೆ ಹೋಗೋಣ, ಪರಮಾರ್ಥ ನಮ್ಗೆ ಎಟ್ಕೊಲ್ಲ, ವ್ಯವಹಾರ ಸುಳ್ಳು ಅಂತಿದ್ದೀರಾ. ಇವಾಗ ನಾವು ಏನ್ ಮಾಡ್ಬೇಕು ಹೇಳಿ, ನಾವು ಎಲ್ಲಿರ್ಬೇಕು ಹೇಳಿ, ನಾವು ಏನ್ ಮಾಡೋಣ? ಸರಿ, ವ್ಯವಹಾರ ಸುಳ್ಳು ಅಂತ ಬರೀ ಶಬ್ದ ಮಾತ್ರಕ್ಕೆ ಸುಳ್ಳಾಗಿರಲ್ಲ. ನೀವು ವ್ಯವಹಾರದಲ್ಲಿ ಇದ್ಕೊಂಡು ಅಲ್ಲಿಯೇ ಭಗವಂತನನ್ನು ಭಾವನೆ ಮಾಡುತ್ತಾ, ಭಗವಂತನ ಪೂಜಿಸುತ್ತಾ, ಆರಾಧನೆ ಮಾಡುತ್ತಾ, ಒಳ್ಳೆ ಸಾತ್ವಿಕ ಭಾವದಿಂದ ಜೀವನ ಮಾಡಿ, ಸುಳ್ಳು, ವಂಚನೆ, ಮೋಸ, ಕಳ್ತನ ಯಾವುದೇ ತಪ್ಪನ್ನು ಮಾಡ್ತೀನಿ ಶಮದಮಾದಿ ಗುಣಗಳಿಂದ ಕೂಡ್ಕೊಂಡವರಾಗಿ ಜೀವನ ಮಾಡ್ತಾ ಇರಿ. ಯಾವತ್ತೋ ಇನ್ನೊಂದ್ಸಲ ಭಗವಂತ ಅನುಗ್ರಹ ಮಾಡಿ ಮತ್ತೆ ಇನ್ನೊಂದ್ಸಲ ಎತ್ಕೊಳ್ತಾನೆ. ಒಂದ್ಸಲ ಎತ್ತಿ ನೋಡ್ರ ತುಂಬಾ ಭಾರ ಎತ್ತಕ್ಕಾಗಲ್ಲ ಅಂತ ಆಯ್ತು, ಬಿಟ್ಟ. ಇನ್ನೊಂದ್ಸಲ ಹಗರ ಆಗ್ತಿರೋ ಅಂತ, ಯಾಕೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೀವಲ್ಲ, ಅನಾತ್ಮವನ್ನು ತುಂಬಾ ತುಂಬ್ಕೊಂಡ್ಬಿಟ್ಟಿರೋದ್ರಿಂದ ಪರಮಾತ್ಮನಿಗೂ ಎತ್ತಕ್ಕಾಗ್ತಿಲ್ಲ, ಬಿಡ್ತಿದ್ದಾನೆ. ಇನ್ನೊಂದ್ಸಲ ಹಗರ ಮಾಡ್ಕೊಂಡು ಬಂದ್ರೆ ಅವನಿಗೆ ಎತ್ತಾನೆ, ನೋಡೋಣ. ಅವನಿಗೆ ಎತ್ತಕ್ಕಾಗುವವರೆಗೂ ನಾವು ಏನಾದ್ರು ಹಗರ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕು. ಯಹ ಪದಾರ್ಥ ಶಾಸ್ತ್ರಾದಿ ವಿದ್ಯತೆ ಸಹ ಕಲ್ಪಿತ ಸಂವೃತ್ಯ. ಶಾಸ್ತ್ರಾದಿ ಪುಲ್ಲಿಂಗತ್ವಾತ್ ಪದಾರ್ಥ ಶಬ್ದಸ್ಯ. ಶಾಸ್ತ್ರಾದಿ ಶಾಸ್ತ್ರಾದಿ ಶಾಸ್ತ್ರಾದಯ ಸ್ತ್ರೀಲಿಂಗ ಶಾಸ್ತ್ರಾದ್ಯ ಶಾಸ್ತ್ರಾದಿ ನಪುಂಸಕಲಿಂಗ. ಯಾವ ಶಾಸ್ತ್ರವೇ ಮುಂತಾದ ಪದಾರ್ಥ ಅಂದ್ಬಿಟ್ರು. ಪದಾರ್ಥನ ಏನರ್ಥ ಹೇಳಿ? ಪದಕ್ಕೆ ಅರ್ಥ, ಒಂದು ವರ್ಡಿಗೆ ಒಂದು ಮೀನಿಂಗ್ ಒಂದು ಅರ್ಥ. ಪದಾರ್ಥ ಅಂದ್ರೆ ಹೀಗೆ, ಈ ವಸ್ತು ಅಂತ ಶಾಸ್ತ್ರ ಹೀಗೊಂದು ವಸ್ತು ಅನ್ಕೋಬೇಡಿ. ಶಾಸ್ತ್ರ ಅನ್ನೋ ಪದಕ್ಕೆ ಒಂದು ಅರ್ಥ ಆಗತ್ತಲ್ಲ ತಲೆಯಲ್ಲಿ, ಅದು ಪದಾರ್ಥ. ಪದಕ್ಕೆ ಅರ್ಥವೇ ಪದಾರ್ಥ ಅಂದ್ರೆ ಮೀನಿಂಗ್ ಆಫ್ ದಿ ವರ್ಡ್ ಅಂತೀರ ಇಂಗ್ಲೀಷಲ್ಲಿ. ಪದಕ್ಕೆ ಒಂದು ಅಭಿಪ್ರಾಯ. ಏನ್ ಹೇಳೋಣ ಪದಾರ್ಥ ಅನ್ನಕ್ಕೆ? ಪದಾರ್ಥ ತೋರಿಸು ಅಂದ್ರಂತೆ.
ಪದಾರ್ಥ ತೋರಿಸುತ್ತದೆ. ಅದೇ ಇದೆಯಲ್ಲಪ್ಪ ಗಡಿಗೆ ಶಬ್ದ ಆಯ್ತು, ಅದನ್ನ ಪದಾರ್ಥ ತೋರಿಸೋ ಗಡಿಗೆ ಗಡಿಗೆ ಈಗಂದ್ರೆ ಈಗ ಪದಾರ್ಥ ತೋರಿಸ್ತಾ ಇಲ್ವಲ್ಲ ಅಂತ. ಅದೇ ಇದೇ ಗಡಿಗೆ ಅನ್ನೋದು ಶಬ್ದ ಆಯ್ತು, ಅದನ್ನ ಪದಾರ್ಥ ತೋರಿಸೋ. ಪದಾರ್ಥ ಹೆಂಗ್ ತೋರಿಸೋದು? ಬಾಯಿ ಬಿಟ್ಬಿಟ್ರೆ ಶಬ್ದ ಅಂತಾನೆ, ಕೈಗೆ ತೋರಿಸಿದ್ರೆ ನಂಗೆ ಕಾಣ್ತಿಲ್ಲ ಅಂತಾನೆ, ಏನ್ ಕಾಣ್ತಿದೆ ನಂಗೆ ಗೊತ್ತಾಗ್ತಿಲ್ಲ ಅಂತಾನೆ, ನಂಗೆಲ್ಲ ಪದಾರ್ಥ ಕಾಣ್ತಾನೆ ಇಲ್ಲ ಅಂತಾನೆ. ತೋರಿಸಿದ್ರೆ ಕಾಣೋದ್ ನೋಡ್ತಾನೆ, ಹೇಳಿದ್ರೆ ಶಬ್ದ ಅಂತಾನೆ. ಏನ್ ಮಾಡೋಣ? ಏನಾದ್ರು ಒಂದು ತೋರಿಸಿದ್ರೆ ಅವನು ಕಾಣುತ್ತೆ ಅಂತಾನೆ, ಅವನು ಆ ಪದಾರ್ಥ ಕಾಣಲ್ಲ ಅಂತಾನೆ. ಶಬ್ದ ಹೇಳಿದ್ರೆ ಅಯ್ಯೋ ಅದೊಂದು ಬರಡು ಶಬ್ದ ಆಯ್ತು, ಎಲ್ಲಿದೆ ಪದಾರ್ಥ? ಗುರುಗಳೇ ಅವ್ರಿಗೆ ಜ್ಞಾನ ಆಗ್ಬಿಟ್ಟಿದೆ ಹಾಗಾರೆ, ಅವರು ಜ್ಞಾನದಲ್ಲಿದ್ದಾರೆ ಆತರ ಹೇಳೋರು. ಅಲ್ಲಮ್ಮ, ಅದು ನಿಜವಾದ ಪದಾರ್ಥ ಇಲ್ಲ, ಯಾಕಂದ್ರೆ ಅದು ಕಲ್ಪನೆಯೇ. ಅದ ಇದೇ ಏನೋ ಏನಂದ್ರು ಅವ್ರಿಗೆ 3 ರೂಪಾಯಿ ಕಾಣ್ತಾ ಇದೆ ಅಂತ ವಸ್ತು ಕಾಣ್ತಾ ಇಲ್ಲ. ಬಾಯಿ ಬಿಟ್ಬಿಟ್ಟು ಶಬ್ದ ಅಂತಾರೆ, ಪದಾರ್ಥ ಇಲ್ಲ ಅಂತಾರೆ. ಪದಾರ್ಥ ತೋರ್ಸೋಕೆ ಆಗ್ತಾ ಇಲ್ಲ. ಅಯ್ಯೋ ಏನ್ ಮಾಡೋದು? ಅದು ಶಾಸ್ತ್ರಾದಿ ಪದಾರ್ಥ ಇದೆ ಅಂತ ಹೇಳಿ ಏನು ಲೋಕದಲ್ಲಿ ಒಪ್ಕೊಂಡಿದ್ದಾರೆ, ಅದು ಕಲ್ಪಿತ ಸಂವೃತಿ. ಕಲ್ಪಿತ ಚ ಸಂವೃತಿಶ್ಚ ಕಲ್ಪಿತ ಸಂವೃತಿ. ಕಲ್ಪನೆ ಮಾಡಿಕೊಂಡದ್ದಾದ ಅವಿದ್ಯೆಯನ್ನು ಅಕ್ಸೆಪ್ಟ್ ಒಪ್ಕೊಂಡಾಗ ಹಾವಿದೆಯಲ್ಲ ಅಂತ ತೋರಿಸಿದ ಹಾಗೆ ಇರೋದೇನಲ್ಲೇ ಹಗ್ಗ ತೋರ್ತಾ ಇದೆಯಲ್ಲ, ಹಾವು ಅಲ್ಲಿ ಕಾಣ್ತಾ ಇದೆಯಲ್ಲ ಅಂತಂದ್ರೆ ಅದಕ್ಕೇನು ಹೇಳಮ್ಮ? ಅಲ್ಲಿ ಹಾವಿದ್ಯಾ? ಹಾವು ಕಾಣುತ್ತಾ? ಹಾವು ತೋರ್ಸೋಕ್ಕಾಗತ್ತಾ? ಅದು ಇದೆ ಅಂತ ಹಠ ಮಾಡ್ತಾನೆ. ಹಾಗೆ ಪ್ರಪಂಚ ಇದೆ ಅಂತ ಇದ್ದೀರ, ಎಲ್ಲಿದೆಯೋಪ್ಪ? ಕಲ್ಪಿತ ಚ ಸಾ ಪರಮಾರ್ಥ ಪ್ರತಿಪತ್ಯುಪಾಯತ್ವೇನ ಸಂವೃತಿಶ್ಚ ಸಾ. ಕಲ್ಪಿತ ಚ ಸಾ ಸಂವೃತಿಶ್ಚ ಅಂತ ಅನ್ವಯ ಮಾಡ್ತಿದ್ದಾರೆ. ಕಲ್ಪಿತ ಹೇಗೆ? ಪರಮಾರ್ಥವನ್ನು ಕಂಡುಕೊಳ್ಳುವುದಕ್ಕೆ ಉಪಾಯವಾಗಿ ಇಟ್ಕೊಂಡಿರೋದು ಅದು ಕಲ್ಪಿತ. ಹೇಗೆ ಸೆಂಟ್ರಿಂಗ್ ಅನ್ನ RCC ಸ್ಲ್ಯಾಬ್ ಹಾಕೋದಕ್ಕೋಸ್ಕರ ಉಪಯೋಗ ಇಟ್ಕೊಳ್ತಾರೋ, ಸೆಂಟ್ರಿಂಗ್ ಏನ್ ಮನೆಗೆ ಸೇರಿದ್ದಲ್ಲ, ಅದು ಸೆಂಟ್ರಿಂಗ್ ಇದೆಯೇ RCC ಹಾಕೋಕ್ಕಾಗಲ್ಲ. ಹಾಗೆ ಇದನ್ನ ರೀತಿ ಪರಮಾರ್ಥ ತತ್ವವನ್ನು ಕಂಡುಕೊಳ್ಳೋಕ್ಕೋಸ್ಕರವಾಗಿ ಈ ಸೃಷ್ಟಿ ಪ್ರಕ್ರಿಯೆ, ಅವಸ್ಥಾತ್ಮ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ನಿರ್ದಿಷ್ಟ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ ಹೇಳ್ತಾ ಹೋಗ್ತಾರೆ. ಹೇಳಿದ ಮಾತುಗಳು ಇದೆ ಅಂದ್ಕೊಂಡ್ಬಿಡ್ಬೇಡಿ, ಹೇಳಬೇಕು, ಏನು ಮಾಡೋಕ್ಕಾಗಲ್ಲ. ಪರಮಾರ್ಥ ತತ್ವವನ್ನು ಕಂಡುಕೊಳ್ಳುವುದಕ್ಕೆ ಉಪಾಯವಾಗಿ ಕಲ್ಪನೆ ಮಾಡಿದ್ದಾದ್ದರಿಂದ ಅದು ಸಂವೃತಿ, ಅದು ಅವಿದ್ಯೆ, ಅದು ಕಲ್ಪಿತ ಸಂವೃತಿ. ಇದು ತಯಾ ಯಃ ಅಸ್ತಿ ಪರಮಾರ್ಥೇನ ನಾಸ್ತಿ ಅಸೌ ನ ವಿದ್ಯತೆ. ಅದರಿಂದ ಆ ಸಂವೃತಿಯಿಂದ ಯಾವುದು ಇದೆ ಅಂತ ಅನಿಸ್ಕೊಂಡಿರ್ತೋ ಅದು ಪರಮಾರ್ಥವಾಗಿ ಅದು ಇರೋದಲ್ಲ. ಅವಿದ್ಯೆಯಿಂದ ಇರೋದಮ್ಮ, ಅದು ಇರೋದಲ್ಲಪ್ಪ. ಅವಿದ್ಯೆಯಿಂದ ಇರೋದಲ್ಲಪ್ಪ, ಬರೀ ತೋರಿಕೆ, ನಿಜವಾಗಿ ಅದು ಇರೋದಲ್ಲ. ಜ್ಞಾತೆ ದ್ವೈತಂ ನ ವಿದ್ಯತೆ ಇತಿ ಉಕ್ತಂ. ಕಿಂ ಜ್ಞಾತೆ? ತತ್ವೇ ಜ್ಞಾತೆ, ಪರಮಾರ್ಥ ತತ್ವೇ ಜ್ಞಾತೆ. ಕಿನ್ನ ವಿದ್ಯತೆ? ದ್ವೈತಂ ನ ವಿದ್ಯತೆ. ದ್ವೈತಂ ನಾಮ ಕಿಂ? ಅವಿದ್ಯಾ ಕಲ್ಪಿತಂ ವಸ್ತು, ಜಗನ್ನಾಮ ನಾಸ್ತಿ. ಅತ್ರ ವರ್ತದೆ ಜಗತ್, ಕಲ್ಪನಾಯಾಮಸ್ತಿ ಸರ್ವಂ ಜಗತ್. ಕಲ್ಪನಾ ಮಾತ್ರಂ, ಕಲ್ಪನಾ ಮೂಲಂ, ಕಲ್ಪನಾ ಮಂತ್ರೇಣ ಜಗನ್ನಾಮ ನಾಸ್ತಿ. ಕಲ್ಪನಾಯಾಹ ನಾಮಾಂತರಂ ಜಗದಿತಿ. ಕಲ್ಪನೆಗೆ ಇನ್ನೊಂದು ಹೆಸರು ಜಗತ್ತು ಅಂತ. ಕಲ್ಪನೆ ಬಿಟ್ಟು ಜಗತ್ತು ಅನ್ನೋದು ಇಲ್ವೇ ಇಲ್ಲ. ತತ್ವ ಗೊತ್ತಾಗುತ್ತಲೇ ದ್ವೈತವಿರುವುದಿಲ್ಲ. ಯಶ್ಚ ಪರತಂತ್ರಾಭಿಸಂವೃತ್ಯ ಪರಶಾಸ್ತ್ರ ವ್ಯವಹಾರೇಣ ಸ್ಯಾತ್ ಪದಾರ್ಥಃ ಸಹ ಪರಮಾರ್ಥತೋ ನಿರೂಪ್ಯಮಾನಃ ನಾಸ್ತ್ಯೇವ. ಇನ್ನು ಬೇರೆ ಶಾಸ್ತ್ರದ ಒಂದು ಒಪ್ಪಿಗೆಯಿಂದ ಮೀಮಾಂಸಕರು, ವೈಶೇಷಿಕರು, ಸಾಂಖ್ಯರು ಮುಂತಾದವರಲ್ಲ, ತಂತ್ರ ಅಂದ್ರೆ ಶಾಸ್ತ್ರ, ಪರೇಶಾಂ ತಂತ್ರ, ಇನ್ನೊಬ್ಬರ ಶಾಸ್ತ್ರ, ಇನ್ನೊಬ್ಬರ ಒಂದು ಹೇಳಿಕೆ, ಅದರ ವ್ಯವಹಾರ ಮಾತ್ರದಿಂದ ನಾವು ಪದಾರ್ಥ ಇದೆ ಪರಮಾರ್ಥ ಇದೆ ಅಂತ ಏನಾದ್ರು ಅನ್ನೋ ಅಂಗೀಕಾರ ಮಾಡಿದ್ರೆ ಅದು ಪರಮಾರ್ಥವಾಗಿ ನಿರೂಪಣೆ ಮಾಡೋದನ್ನೇನೋ ಒಳಹೊಕ್ಕು ವಿಚಾರ ಮಾಡೋದು, ಇನ್ವೆಸ್ಟಿಗೇಷನ್ ಪೂರ್ತಿ ತಳಸ್ಪರ್ಶ ಒಳಹೊಕ್ಕು ವಿಚಾರ ಮಾಡಿದರೆ ನಾಸ್ತಿಯವ, ಇಲ್ಲವೇ ಇಲ್ಲ. ನಿತರಾಂ ರೂಪಯತಿ ನಿರೂಪಯತಿ. ಒಳಹಕ್ಕು ಏನು ಪುಸ್ತಕ ಅಂದ್ರೆ ಎಲ್ಲಿದೆ ಪುಸ್ತಕ? ನಂಗೆ ಏನು ಒಂದು ಇದೆಲ್ಲ ಹಾಳೆ ಕಾಣ್ತಾ ಇದೆ, ಪುಸ್ತಕ ಕಾಣ್ತಾನೆ ಇಲ್ಲ. ಈ ಹಾಳೆಯ ಬೊಂಬಿಗಿಂತ ಬೇರೆ ಕಾಣಲ್ಲ, ಆ ಬೊಂಬ ಮಣ್ಣಿಗಿಂತ ಬೇರೆ ಕಾಣಲ್ಲ, ಆ ಮಣ್ಣ ಕೊನೆಗೆ ಸತ್ತಿಗಿಂತ ಬೇರೆ ಏನು ಕಾಣಲ್ಲ. ಇದೇ ತೋರುತ್ತೆ ಅನ್ನೋದಕ್ಕೆ ಪುಸ್ತಕ, ಪೆನ್ನು, ಚಾಪೆ, ಮೊಬೈಲು, ಗಡಿಯಾರ, ಜನ ಇದೇ ತೋರುತ್ತೆ ಅಷ್ಟೇ ಅನುಭವ ಆಗ್ತಾ ಇದೆಯೇ ಹೊರತು ಇನ್ನು ಬೇರೆ ಅನುಭವ ಇಲ್ವೇ ಇಲ್ಲ. ಅನುಭವಕ್ಕೆ ಅಷ್ಟಕ್ಕೆ ಒಪ್ಕೊಂಡ್ರೆ
ಸನ್ ಮಾತ್ರ ಒಪ್ಕೋಬಹುದು, ಚಿನ್ ಮಾತ್ರ ಒಪ್ಕೋಬಹುದು, ಬೇರೆ ಇನ್ನೇನು ಒಪ್ಕೊಳಕ್ಕಾಗಲ್ಲ. ಹಾಗಾಗಿ ಅವಳ ಪರಮಾರ್ಥವಾಗಿ ನಿರೂಪಣೆ ಮಾಡಕ್ ಹೋದ್ರೆ ಅದ್ಯಾವುದು ಇರೋದಲ್ಲ, ಎಲ್ಲೂ ಏನಿಲ್ಲ. ಅಜಮನಿದ್ರಮ ಸ್ವಪ್ನ ಮನಾಮಕಮರೋಪಕಂ ಸಕದ್ವಿಭಾತಂ ಸರ್ವಜ್ಞಂ ನೋಪಚಾರ ಕಥಂಚನ ಸರ್ವಾಭಿಲಾಪ ವಿಗತ ಸರ್ವಚಿಂತಾ ಸಮುತ್ಥಿತ ಸುಪ್ರಶಾಂತಸ್ಯ ಕೃಜ್ಯೋತಿ ಸಮಾಧಿರಚಲೋ ಭಯ ಗ್ರಹೋರತತ್ವೋತ್ಸರ್ಗ ಚಿಂತಾಯತ್ತ ನ ವಿದ್ಯತೆ ಆತ್ಮಸಂಸ್ಥಂ ತದಾ ಜ್ಞಾನ ಅಜಾತಿ ಸಮತಾಂಗತಂ. ಏನ್ ಗೌಡಬ ಏನ್ ಹೇಳ್ತಾರೆ, ಆ ಲೆವೆಲ್ ಏರ್ಬೇಕು. ಅವರ ಮಟ್ಟಕ್ಕೆ ಏರಿದಾಗ ಹೌದು ಅವ್ರು ಹೇಳ್ತಾ ಇರೋದು 100% ಕರೆಕ್ಟ್ ಆಗಿದೆ. ತಿನ್ಕೋಬೇಕು, ಅನುಭವ ತಿನ್ಕೊಂಡ್ರೆ ಆಗೋ ಮಜಾ ನೋಡ್ಬೇಕು. ತೇನ ಯುಕ್ತ ಮುಕ್ತಂ ಅಸಂಗಂ ತೇನ ಕೀರ್ತಿತಮಿತಿ. ಈ ಕಾಲದಿಂದ ಅವ್ರು ಹೇಳಿ ಕರೆಕ್ಟ್ ಆಗಿದೆ. ಅಸಂಗ ಅದು ಅಂತ ಹೇಳಿ ಈ ರೀತಿ ಹೇಳ್ಬಿಡ್ತಾರೆ. ಅಂಟ್ಕೊಳ್ಳೋದಲ್ಲ, ಯಾಕೆ ಕಲ್ಪಿತವಾದ ಅಂಟ್ಕೊಳ್ತೇನು, ಸುಳ್ಳಾದ ಹಾವು ಮನಸ್ಸು ಅಂಟ್ಕೊಳ್ತಾ ಇಲ್ಲೇ ಇಲ್ಲ ಹಾವು, ಅದಕ್ಕಿಂತ ಅಂಟ್ಕೊಳ್ತೇನೆ. ಅಸಂಗ ಎಂಬುದಾಗಿ ಹೇಳಲ್ಪಟ್ಟಿದೆ. ಓಂ ಶನ್ನ ಮಿತ್ರ ಶಂ ವರುಣ